ದೇವರ ನಮಗೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರ ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತ ಮಾಡ್ತೀವಿ. ದೇವರ ಸಮ್ಮುಖದಲ್ಲಿ ಸಂತೋಷವಾಗಿರೋದು ದೇವರಿಗೆ ಇಷ್ಟ. ಆಮೆನ್, ಆಮೆನ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಆಮೆನ್. ಓಕೆ, ನಮಗೆ ಸಮಯ ಇಲ್ಲ, ನಾವು ನೇರವಾಗಿ ವಾಕ್ಯಕ್ಕೆ ಹೋಗುವಂತ ಸಮಯ. ಇದಕ್ಕಿಂತ ಮುಂಚಿತವಾಗಿ ನಮ್ಮ ಮಧ್ಯದಲ್ಲಿ ಒಂದು ವಿಶೇಷವಂತಹ ದೇವರ ಸೇವಕರುಗಳು ಬಂದಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಪಾಸ್ಟರ್ ಫ್ರಾನ್ಸಿಸ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಬೆಂಗಳೂರಿಂದ ಇಲ್ಲಿ ಬಂದಿದ್ದಾರೆ ಮತ್ತು ಅನೇಕ ಸಾರಿ ಬಂದಿದ್ದಾರೆ. ನಮ್ಮ ಸಭೆಯನ್ನು ಸೇರಿ ವಿಚಾರವಾಗಿ ಅವರಿಗೆ ತುಂಬಾ ಪ್ರಾರ್ಥನೆ ಮಾಡ್ತಾರೆ ಮತ್ತು ತುಂಬಾ ನಮ್ಮನ್ನು ಪ್ರೀತಿಸುತ್ತಾರೆ. ಅವರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಸ್ವಾಗತ ಮಾಡ್ತೇವೆ. ಈ ಸಮಯವನ್ನ ಕೊಡುವಾಗ ಅವರ ಫ್ರೆಂಡ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಶಂಕರ್ ಅಂತ ನನ್ನ ಜೊತೆಗಿದ್ದಾರೆ. ಶಂಕರ್ ಎಲ್ಲ ಚಪ್ಪಾಳೆ ಹೊಡಿರಿ ಶಂಕರ್ ಅವ್ರಿಗೆ. ಹೈದರಾಬಾದಿಂದ ಬೆಂಗಳೂರಲ್ಲಿ 35 ವರ್ಷ ಆಯಿತು. ನನಗಿಂತ ಮುಂಚೆನೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಆಮೇಲೆ ಸ್ವಂತ ಪಾನಿಪುರಿ ಬಿಸ್ನೆಸ್ ಇದೆ. ಸೊ ಸಮಯ ಇದ್ದಾಗ ಅವಾಗವಾಗ ನನ್ನ ಜೊತೆಗೆ ಅವ್ರ ಸೇವೆಗೆ ಬರ್ತಾ ಇರ್ತಾರೆ. ಅವರ ಜೊತೆಗೆ ಸಹೋದರ ಫಿಲಿಪ್ ಅವ್ರು ಅಂತ ಬಂದಿದ್ದಾರೆ. ಅವರು ನಮ್ಮವರೇ, ನಮ್ಮ ಕನ್ನಡದವರೇ. ಅವರು ಸ್ವಂತ ಗ್ಯಾರೇಜ್ ಇದೆ, ವೆಲ್ಡಿಂಗ್ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ. ಅವಾಗ ಟೈಮ್ ಇದ್ರೆ ಬಿಡು ಇದ್ರೆ ನನ್ನ ಜೊತೆಗೆ ಅವರು ಸೇವೆಗೆ ಬರ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. 2 ನಿಮಿಷ ಟೈಮ್ ಕೊಟ್ಟರು, ನನ್ನ ಸಾಕ್ಷಿ ದೊಡ್ಡದು. ಅದು 2 ನಿಮಿಷದಲ್ಲಿ ಏನು ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಭಾರಿ ನಾವು ಹೈದ್ರಾಬಾದಿಂದ ಬೆಂಗಳೂರು ಪಟ್ಟಣಕ್ಕೆ ಬರುವಾಗಲೂ ನಾವು ಗಂಡ ಹೆಂಡತಿ ಮಕ್ಕಳು ನಾವು ಈ ಕಡೆ ಹೈದ್ರಾಬಾದ್ನ ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೀವಿ. ಬೆಂಗಳೂರಿಗೆ ಬಂದಮೇಲೆ ಅವರು ಮಿಲಿಟ್ರಿ ಆಫೀಸರ್, ಆ ಮಿಲಿಟ್ರಿ ಆಫೀಸರ್ ಜೊತೆಗೆ ನಾವು ಅವ್ರ ಜೊತೆಗೆ ಬಂದ್ಬಿಟ್ಟಿದ್ವಿ. ಅವ್ರ ಜೊತೆಗೆ ಬಂದು ಅವ್ರ ಮನೆಯಲ್ಲೇ ನಮ್ಗೆ ಒಂದು ಚಿಕ್ಕ ರೂಮ್ ಕೊಟ್ಟರು. ಅದನ್ನೇ ವಾಸ ಮಾಡಿಕೊಂಡ್ರೆ ನಾನು ಆ್ಯಕ್ಚುಲಿ ನನ್ನ ಪಾನಿಪುರಿ ಕೆಲಸ ಇಲ್ಲ. ನಾನು ಬಂದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡುವಾಗಲೂ ನಾನು ಅಲ್ಲಿಂದ ಇಲ್ಲಿಗೆ ಬರುವಾಗಲೂ ಇಲ್ಲಿ ನನಗೆ ಕೆಲಸ ಎಲ್ಲಿ ಸಿಕ್ಕಲಿಲ್ಲ. ಸ್ವಲ್ಪ ದಿನ ವಾಚ್ಮೆನ್ ಕೆಲಸ ಮಾಡಿ ಬಿಟ್ಟಿದ್ದೀನಿ. ಆಮೇಲೆ ಹಂಗೆ ನನಗೆ ಕೆಲಸ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಸಿಕ್ಕಿದೆ. ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ನನ್ನ ಹೆಂಡತಿ ಮನೆ ಕೆಲಸ ಮಾಡ್ತಾಳೆ. ಕನ್ನಡ ಅಂದರೆ ಗೊತ್ತಿಲ್ಲ, ತಮಿಳ್ ಬರ್ತದೆ ಆದರೆ ಕನ್ನಡ ಗೊತ್ತಿಲ್ಲ. ಹಿಂದಿ ಬರ್ತದೆ, ಯಾಕಂದ್ರೆ ನಮ್ಮ ಹಿಂದಿ ಲ್ಯಾಂಗ್ವೇಜ್ ನಮ್ಗೆ ಹೈದ್ರಾಬಾದ್ನಲ್ಲಿ ಹಿಂದಿ ಮಾತಾಡ್ತೀವಿ. ನನಗೆ ಕನ್ನಡದಲ್ಲಿ ಮಾತಾಡೋದು ಸ್ವಲ್ಪ ನಗು ಬರ್ತದೆ. ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ, ಸ್ವಲ್ಪ ಇದು ಬರ್ತದೆ. ಆಮೇಲೆ ಕಲ್ತ್ಕೊಂಡೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ನಾನು ಹೆಂಡತಿ ಕೆಲಸ ಮಾಡುವಾಗಲೂ ಸಡನ್ ಆಗಿ ನನ್ನ ಹೆಂಡತಿಗೆ ಏನಾಯಿತು, ತಲೆನೋವು ಬಂತು. ತಲೆನೋವು ಬಂದಾಗ ನಾನು ಅವಾಗ ಹಿಂದೂನಲ್ಲೇ ಇದ್ದೀನಿ, ಇನ್ನು ಕ್ರಿಶ್ಚಿಯನ್ಸ್ ಆಗಿ ಬಂದಿಲ್ಲ. ತಲೆನೋವು ಬಂದಾಗ ಏನು ಮಾಮೂಲಿ ಡಾಕ್ಟ್ರ್ ಹತ್ರ ಹೋಗಿದ್ದೀವಿ, ಏನೋ ಮಾತ್ರೆ ಕೊಟ್ಟು ಕಮ್ಮಿ ಆಯಿತು. ಇನ್ನೊಂದು ದಿವಸ ಜಾಸ್ತಿ ಆಗ್ತಾ ಬರ್ತಾ ಇತ್ತು. ಮಿಲಿಟ್ರಿ ಹಾಸ್ಪಿಟ್ಲು ಸ್ಕ್ಯಾನಿಂಗ್ ಏನೇನು ತೆಗಿಬೇಕು ಎಲ್ಲ ತೆಗೆದಿದ್ದಾರೆ. ಎಲ್ಲ ಕ್ಲಿಯರ್ ಇದೆ, ಏನೂ ಇಲ್ಲ ಅಂತಾರೆ ಡಾಕ್ಟ್ರುಗಳು. ಸರ್ ಒಂದು ದಿವಸ ಇದ್ದಾಗ ತಲೆ ಕೂತ್ಕೊಂಡ್ಬಿಟ್ಟಿದೆ, ಇಷ್ಟು ದಪ್ಪ. ಸಡನ್ನಾಗಿ ಕೋಮಾಕ್ಕೆ ಹೋಗ್ಬಿಟ್ಟು 2 ಮಕ್ಕಳು, ನಾನು ಹೆಂಗೆ ತಿರ್ಗಾ ಹೈದ್ರಾಬಾದ್ಗೆ ಹೋಗಿ ನನ್ನ ಮಕ್ಕಳು ತೋರಿಸ್ಬೇಕು. ನಾವು ಅವರಿಂದ ಜಗಳ ಮಾಡಿ ಈ ಕಡೆ ಬಂದ್ಬಿಟ್ಟಿದ್ದೀವಿ. ಏನು ಮಾಡಬೇಕು? ಡಾಕ್ಟ್ರ್ ಹೇಳಿದವರು ಇವರು 10 ದಿವಸದಲ್ಲೇ ತೀರೋಗ್ತಾರೆ. 10 ದಿವಸದಲ್ಲೇ ತೀರೋಗ್ತಾರೆ ಅಂದ್ರೆ ನಾನೇನು ಮಾಡಬೇಕು? ಹೈದ್ರಾಬಾದ್ಗೆ ಹೋಗಲ್ಲ, ಬಂಧುಗಳಿಲ್ಲ, ಯಾರು ಇಲ್ಲ, ಯಾರು ಸಹಾಯ ಮಾಡೋರು ಇಲ್ಲ. ನನಗೆ ಅಷ್ಟು ಕಷ್ಟ. ಒಂದೇ ಪ್ಯಾಂಟು ಒಂದೇ ಶರ್ಟು, ಅದೇ ಪ್ಯಾಂಟ್ ಹೊಚ್ಕೋಬೇಕು, ಅದೇ ಪ್ಯಾಂಟ್ ಹಾಕ್ಕೋಬೇಕು. ಅವ್ರು ಒಂದೇ ಸೀರೆಯಲ್ಲಿ ಬಂದರು, ಮಕ್ಕಳು ಕೂಡ ಬಟ್ಟೆ ಇರಲಿಲ್ಲ. ಅಷ್ಟು ಕಷ್ಟದಲ್ಲಿ ಇರುವಾಗಲೂ ಕೋಮಾದಲ್ಲಿ ಹೋದ ತಕ್ಷಣ ನಾನು ಭಯ ಆಯಿತು ನನಗೆ. ಏನು ಮಾಡಬೇಕು, ಇದನ್ನ ಹೆಂಗೆ ಮಾಡಬೇಕು? ಕೆಲಸ ಮಾಡ್ಕೊಂಡು ಪ್ರೆಸ್ಸಲ್ಲಿ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ಕೊಂಡು ಬರುವಾಗ ನನಗೆ ಅಳು ಬರ್ತದೆ. ಹಿಂಗೆ ಹಾಲು ಹಾಕಿದರೆ ಹಿಂಗೆ ಹೋಗ್ತದೆ, ಕಣ್ಣು ಓಪನ್ ಇರ್ತದೆ.
ಕಾಲು ಕೈ ಒದರ್ತದೆ. ಏನು ಹೇಳ್ಬೇಕು ತಾವು ತಂದೆ ತಾಯಿಗೆ, ಏನು ಜವಾಬು ಕೊಡಬೇಕು, ಇಷ್ಟು ದೂರ ಬಂದಿದ್ದೀನಿ ಅಂತ ಭಯ. ಒಂದು ದಿವಸ ಜಾಸ್ತಿ ಅಳುತ್ತಾ ಇದ್ದೀನಿ ನಾನು. ಓನರ್ ಕೇಳಿದ್ರೆ, ಏನಪ್ಪ ಏನು ಅಳುತ್ತಾ ಇದ್ದೀನಿ? ಇಲ್ಲ, ನಾನು ಎಂದಕ್ಕೆ ಈ ಥರ ಆಯಿತು. ಸರಿ, ಏಸಪ್ಪ ನಂಬ್ತೀಯಾ ಅಂದರು. ಹೋಗ್ತೀನಿ, ನಾನು ಚರ್ಚಿದಲ್ಲ, ಅದು ಹೋಗಿ ಬರ್ತೀನಿ. ಅದೆಲ್ಲ ಇಲ್ಲ, ನಿಜವಾದ ದೇವರು ಏಸಪ್ಪ, ಅವರು ನಂಬಿದ್ರೆ ನಿಮ್ಗೆ ಎಲ್ಲ ಒಳ್ಳೆದಾಗ್ತದೆ ಅಂತ ಹೇಳಿದ್ರು. ಆಯಿತು, ನಂಬ್ತೀನಿ ಅಂತ ಹೇಳಿದ್ವಿ. ರಾತ್ರಿ ಹೋಗಿ ನಾನು ಮಲಗುವಾಗಲೂ ಅಲ್ಲಿ ಹಾಲು ಹಾಕ್ತೀನಿ, ಮಕ್ಕಳಿಗೆ ಬ್ರೆಡ್ ತಿನ್ನೋಕ್ಕೆ ಬ್ರೆಡ್ಡು ಏನಿರಲ್ಲ, ನೀರೆಲ್ಲ ತಿಂದು, ನೀರೆಲ್ಲ ಮುಂಚ್ಕೊಂಡು ನೀರೆಲ್ಲ ತಿಂದು ಒಂದು ಸಿಲೆಸ್ ಜಾಸ್ತಿ ಅಂದರೆ ನಮ್ಮ ಮಕ್ಕಳನ್ನ ಹೊಡಿತಾ ಇದ್ದೀನಿ. ಬೆಳಗ್ಗೆ ಬೇಕು ತಿರ್ಗಾ ನಾನು 3 ದಿವಸ ಉಪವಾಸ ಇಟ್ಬಿಡ್ತೀನಿ, ಊಟ ಇರಲ್ಲ. ಭಾರಿ ಕಷ್ಟ. ಅಕ್ಕ ತಂಗಿಗಿರಿಲ್ಲ, ಎಲ್ಲ ಊರು ತರಬಹುದು. ನಾವಿಬ್ಬರೇ ಇವನ್ನ ಏನು ಮಾಡಬೇಕು, ಇವ್ರು ಸತ್ತಾದ್ರೆ ನಾನು ಏನು ಜವಾಬ್ ಕೊಡಬೇಕು ಅಂತ ಒಂದು ದಿವಸ ವಿಷ ತಂದ್ಬಿಟ್ಟೆ. ಈ ಮಕ್ಕಳಿಗೆ ಹಾಕ್ಬಿಡೋಣ, ನಾನು ಕೊಟ್ಬಿಟ್ಟು ಇವರಿಗೆ ತೀರೋಗ್ತಾರೆ. ನಾನು ತೀರೋಗ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಒಂದು ದಿವಸ ದೇವ್ರ ಸ್ವರ ಕೇಳ್ತಾ ಇದ್ದಾಗ ನನ್ಗೆ ಭಯ. ರಾತ್ರಿ ಒಂದು ಕಡೆ ಕೂತ್ಕೊಂಡು ಮೂಲೆ ಕೂತ್ಕೊಂಡು ಸೇಕಾಗ್ತೀನಿ. ಯಾರಿದ್ದು ನೀವು ಯಾರು ಮಾತಾಡ್ತಾ ಇದ್ದೀರಿ? ನನ್ಗೆ ಇಲ್ಲ, ನಾನೇ ಜೀವವಲ್ಲ ದೇವರ ಅಂತಾರೆ. ನೀನೇ ಜೀವವಲ್ಲ ದೇವರಂದ್ರೆ ಕಾಣ್ಬೇಕಿಲ್ಲ, ನೀನು ಸ್ವರ ಕೇಳ್ತೀನಿ ಭಯ ಆಗ್ತದೆ ಅಂತ ನಾನು ಓನರ್ ಕೇಳಿಲ್ಲಪ್ಪ, ಏಸಪ್ಪ ಮಾತಾಡ್ತಾ ಇದ್ದಾರೆ ನಿಮ್ಮ ಹತ್ರ, ಏನೋ ಗೊತ್ತಿಲ್ಲ. ಮುಂದೊಂದು ದಿವಸ ಮಾರನೇ ದಿವಸ ಬಂದು ಮ್ಯಾತಿ ಬೇದಾರ್ ಅಂತ ಪಾಸ್ಟರು ಇವ್ರು ಬಂದರು. ಎಣ್ಣೆ ತಗೊಂಡ್ಬಂದು ಬಿಟ್ಟಿದ್ದೀನಿ. ಬಂದು ಅವ್ರ ಕೋಮದಲ್ಲಿ ಇರುವಾಗಲು ಅವ್ರಿಗೆ ಬಂದು ಪ್ರಾರ್ಥನೆ ಮಾಡಿ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ, ನಾವು ಆಚೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಏನು ಹಿಂಗಾಯ್ತು, ಇವ್ರ ಮಗ ಹಿಂಗೆ ಆಯ್ತು ಅಂತ. ಭಾರಿ ಕಷ್ಟದಲ್ಲಿ ಅಲು ಬಂದ್ಬಿಟ್ಟಿದೆ ಜಾಸ್ತಿ. ಅವಾಗ ಕೂಡ ಪ್ರಾರ್ಥನೆ ಮಾಡಿ ಬಂದು ನಾವು ಮಾತಾಡ್ತೀವಿ. 10 ದಿವಸದಲ್ಲಿ ಸಾಯೋರು 10 ನಿಮಿಷದಲ್ಲಿ ಎದ್ದು ಬಂದರು. ಆವಾಗ ನಾನು ಚರ್ಚ್ಗೆ ಹೋಗ್ತಾ ಇರುವಾಗಲೂ ನಮ್ಮ ಮಕ್ಕಳು ಓದ್ಬೇಕಂದ್ರೆ, ದೇವ್ರೇ ನನ್ಗೇನಿಲ್ಲ, ಊರಿಗೆ ಬಂದೆ. ದೇವ್ರು ಹೇಳಿದ್ರು, ನನ್ನನ್ನೇ ನೀನು ನಂಬಿದ್ರೆ ಶಾಶ್ವತ ಕಾಲ ನಾನು ನಿನ್ನ ಪೋಷಿಸ್ಕೊಂಡು ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳಿದ್ರು ದೇವರು. ಮಾತಾಡಿದ್ವಾಗ ಸರಿ ದೇವರೇ, ನೀನು ಹೇಳಿದ ಮಾತಾಡಿ ನಾನು ನಂಬ್ತೀನಿ, ನೀನು ನಿಜವಾದ ದೇವರು ನನ್ಕಂತ ನಂಬಿದ ಮೇಲೆ ಆವತ್ತು ಮನೇಲಿರೋ ಇಷ್ಟು ಕೋಟಂತ ದೇವತೆಲ್ಲ ಎಲ್ಲ ದೇವಸ್ಥಾನ ಹೋಗಿ ಬಂದು ನಾನು ದೇವರು ನನ್ಗೆ ಚೆನ್ನಾಗಿ ಮಾಡಿ, ನಾನು ಏಸಪ್ಪ ಚೆನ್ನಾಗಿ ಮಾಡಿ ಎಲ್ಲ ವಿಗ್ರಹ ತೆಗೆದ್ಬಿಟ್ಟು ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಟ್ಟೆ. ಏಸು ನಾಮದಲ್ಲಿ ಬೆಂಕಿ ಹಾಕ್ಬಿಟ್ಟು ಆವತ್ತಿನ ಏಸು ಸ್ವಾಮಿ ಕಾಲು ಹಿಡಿದ ಮೇಲೆ, ದೇವರೇ ನನ್ನ ಮಕ್ಕಳು ಓದಬೇಕು, ನನ್ನ ಕಷ್ಟ ಇದೆ, 1000 ರೂಪಾಯಿ ಸಂಬಳ ಏನು ಸಾಲ್ತದೆ ನನಗೆ ಅಂತ ಕೇಳುವಾಗಲೂ ನನಗೊಂದು ದಾರಿ ತೋರಿಸಿದ್ದು, ಪಾನಿಪುರಿ ದಾರಿ. ಅದು ಪಾನಿಪುರಿ ಗಾಡಿ ಮಾಡ್ಕೊಂಡು ಬಂದ ಮೇಲೆ ಕೀழே ಬಿದ್ದೋಗಿದೆ, ಎಲ್ಲ ಹೊಡೆದೋಗಿದೆ, ಗ್ಲಾಸ್ ಎಲ್ಲ ಹೊಡೆದೋಗಿದೆ. ಮನ್ಸಿಗೆ ಕಷ್ಟ ಆಯಿತು. ಸ್ವಲ್ಪ ದಿನ ಬಿಟ್ಬಿಟ್ಟು ಈಗ ಕೆಲಸಕ್ಕೆ ಹೋಗೋದು ಸ್ಟಾರ್ಟ್ ಮಾಡಿದೆ. ದೇವರು ಒಬ್ಬರ ಮುಖಾಂತರವಾಗಿ, ಸೇವಕರ ಮುಖಾಂತರವಾಗಿ ಮಾತಾಡಿದ್ದಾರೆ. ಏನಂತ, ಇಲ್ಲೇ ನೀನು ತಗೊಂಡು ಬಂದೆ, ನೀನು ಹೇಳಿದ್ದೆ ನಾನಿದ್ದೀನಿ, ನಿನ್ನ ವ್ಯಾಪಾರದಲ್ಲಿ ನಾನು ನಡೆಸ್ಕೊಡ್ತೀನಿ ಅಂತ ಹೇಳಿದ್ರು. ಆ ವ್ಯಾಪಾರ ನನಗೆ ದೇವರು ನಡೆಸ್ಕೊಡು ವಾಗ್ದಾನ ಮಾಡಿದ್ಮೇಲೆ, ಆ ವ್ಯಾಪಾರದಲ್ಲಿ ಸ್ಟಾರ್ಟ್ ಆದಮೇಲೆ ದೇವ್ರ ಮಕ್ಕಳು ಎಜುಕೇಶನ್ ಆಯಿತು. 2 ಮನೆ ಕಟ್ಟಿದ್ದೀನಿ. ಬೆಂಗಳೂರು ಗೌರ್ಮೆಂಟ್ ಎಂಪ್ಲಾಯ್ ಕೂಡ ಕಟ್ಟಲ್ಲ. ಎಲ್ಲಿದ್ದೀನೋ ಎಲ್ಲಿಲ್ಲ ನಾನು. ಅದಕ್ಕೆ ದೇವರೆಲ್ಲ ಕಾನೂನು ದೇಶಕ್ಕೆ ತಗೊಂಡ್ಬಂದೆ ನಿಮ್ಕಂತ. ಅದೇ ಕಾನೂನು ದೇಶ ತಗೊಂಡ್ಬಂದು ದೇವರು ನಮ್ಮನ್ನ ಇಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇವತ್ತು ಕೂಡ ನನಗೆ ಮಾಟ ಮಂತ್ರಗಳು ಮಾಡಿ ಮೇಲೆ ಹಾಕಿದ್ದಾರೆ. ಆದ್ರೂ ನನ್ಗೆ ಅದು ಭಯ ಪಟ್ಟಿಲ್ಲ. ಪ್ರಾರ್ಥನೆ ಅದೇ ರೋಡ್ ಮೇಲೆ, ಅದೇ ಫುಟ್ಪಾತಲ್ಲಿ ಪ್ರಾರ್ಥನೆ ಮಾಡಿದ್ವಿ. ದೇವರೇ, ಯಾರು ಮಾಟ ಅವ್ರು ಚೆನ್ನಾಗಿರ್ಲಿ, ಅವ್ರ ಮಕ್ಕಳು ಚೆನ್ನಾಗಿರ್ಲಿ, ನಿನ್ನನ್ನು ಕಂಡುಕೋಲಿ ಅಂತ ಹೇಳಿದ್ದೀನಿ. ಅವರು ರೋಡ್ ಮೇಲೆ ಬಂದ್ಬಿಟ್ರು. ಯಾರೈತೆ ನಮ್ಗೆ ಮಾಟ ಮಂತ್ರ ಮಾಡಿದ್ರೆ ಅವರ ರೋಡ್ ಮೇಲೆ ಬಂದಿದ್ದಾರೆ. ನಮ್ಮ ಮುಂದೆ ತೋರಿಸ್ತಾರೆ ದೇವರು.
ನಿಜವಾದ ದೇವರು ನಮ್ಮನ್ನ ಕೈ ಬಿಡೋದಿಲ್ಲ, ನಂಬಿದ ದೇವರು ಕೈ ಬಿಡೋದಿಲ್ಲ. ದೇವ್ರಿಗಾಗಿ ನಾವು ಎಷ್ಟು ಪ್ರಯಾಸ ಪಡ್ತೀವೋ, ಎಷ್ಟು ಕಷ್ಟ ಪಡ್ತೀವೋ, ನಾವು ದೇವರು ನಮ್ಮ ಜೊತೆಲಿ ಇರ್ತಾರೆ. ಅಷ್ಟೊಂದು ದೇವರು ನಮ್ಗೆ ಇದು ಮಾಡಿ ಎಜುಕೇಶನ್, ಮನೆ, ಗಾಡಿ ಕೊಟ್ಟರು, ಕಾರ್ ಕೊಟ್ಟರು, ಎಲ್ಲ ಇದೆ. ಇವಾಗ ಒಂದು 10 ಜನಕ್ಕೆ ಬಂದರೆ ಊಟ ಹಾಕಿಸ ಶಕ್ತಿ ಕೊಟ್ಟರು, ಬಟ್ಟೆ ಕೊಟ್ಟರು, ಎಲ್ಲ ಕೊಟ್ಟರು. ಅಲ್ಲ ಅವ್ರು ಹಾಕಿದ ಬಿಚ್ಚನೆ ದೇವರು ಹಾಕಿದ್ದು. ನಮ್ದಂತ ಏನಿಲ್ಲ, ಅವ್ರ ಬಲ, ಅವ್ರ ಶಕ್ತಿ. ನಮ್ಮ ಹೈದ್ರಾಬಾದ್ನ ನನ್ನ ಮುಖ ತೋರಿಸ್ಬೇಕಂದ್ರೆ ನಾನು ಎಷ್ಟು ಕಣ್ಣೀರಿಟ್ಟಿದ್ದೀನೋ, ಎಷ್ಟು ದುಃಖ ಪಟ್ಟಿದ್ದೀನೋ, ಅಷ್ಟು ಆನಂದ ಕೊಟ್ಟು ಹೈದ್ರಾಬಾದಲ್ಲೇ ಒಂದು ಹೆಸರು. ಬೆಂಗಳೂರು ಬರೀ ಇಷ್ಟು ಸಂಪಾದನೆ ಮಾಡಿದಾನೆ ಅಂತ. ಆದ್ರೆ ಇವತ್ತು ಕೂಡ 20 ಗಾಡಿ ಇದ್ರೆ ಕೂಡ ನನ್ನ ಗಾಡಿ ಮುಂದೆ ಎಷ್ಟು ಗಾಡಿಗಳು ಬಂದ್ರೆ ಕೂಡ ದೇವರು ನನ್ನ ಗಾಡಿ ವ್ಯಾಪಾರ ಮುಗಿಸಿ ನಾನು ಹೋಗೋವರೆಗೂ ಅವ್ರಿಗೆ ವ್ಯಾಪಾರ ಆಗಲ್ಲ. ನಂಬ್ತೀರಾ? ವ್ಯಾಪಾರ ಆಗಲ್ಲ. ಅವ್ರು ನನ್ನ ಮುಖ ನೋಡ್ತಾರೆ, ಪಾಠ ಮಂತ್ರ ಮಾಡ್ತಾರೆ. ಆದ್ರೆ ನಾವು ಅಲ್ಲೇ ಎವ್ರಿ ಡೇ ಪ್ರೇಯರ್ ಮಾಡ್ತೀವಿ. ಮೊಣಕಾಲ ಹಾಕಿ ದೇವರೇ ನಿನ್ ಪುಣ್ಯ ವ್ಯಾಪಾರಕ್ಕಾಗಿ ವಂದನೆಗಳು, ಕೃತಜ್ಞತೆಗಳು. ಇಲ್ಲಿ ಮಾಡೋರ್ನೆಲ್ಲ ಯಾವತ್ತೂ ವ್ಯಾಪಾರ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಆ ಫುಟ್ಪಾತ್ ಮೇಲೆ ಎಲ್ಲರೂ ನೋಡ್ತಾರೆ. ಅವ್ರ ಮುಂದೆ ಮಾಡ್ತೀವಿ. ಕ್ಲೋಸ್ ಮಾಡಿ ಈಗ ಬಂದ ಅನ್ನವನ್ನು ತಗೊಂಡೋಗಿಬಿಟ್ಟು ಆ ಅನ್ನದ ಮೇಲೆ ಕೈ ಇಟ್ಟು ದೇವರೇ ಕೊಟ್ಟಿದ್ದಾರೆ, ನೀವು ಇದು 100% ಆಗಲಿ, ನಿನ್ನ ಕೃಪೆ, ನಿನ್ನ ದಯೆಯಿಂದ 100% ಇದು ನಿಮ್ಮ ಸೇವಕ್ಕೆ ಎಲ್ಲಕ್ಕೂ ಉಪಯೋಗಿಸಲು ಸಹಾಯ ಮಾಡಿ ದೇವರೇ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ. ದೇವರು ಎಷ್ಟೋ ಇನ್ನೂ ದೇವರಿಂದ ಬೆಳೆಸ್ತಾ ಇದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಇಷ್ಟು ಅವಕಾಶ ಕೊಟ್ಟಿದೆ ಪಾಸ್ಟರ್ ಎಲ್ಲ ವಂದನೆಗಳು. ಪ್ರಸಂಗ ಬೇಕಾಗಿಲ್ಲಲ್ಲ, ಅವ್ರ ಸಾಕ್ಷಿನ ಪ್ರಸಂಗ. ಇಲ್ಲಾಂದ್ರೆ ಮರ್ತೋಗ್ಬಿಡ್ತೇನೆ ನಾನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಒಂದು 20 ನಿಮಿಷ ಪ್ರಸಂಗ, ನಾನು ಒಂದು ಸಾಕ್ಷಿ ಹೇಳ್ತೇನೆ. ಎಲ್ಲ ಟೋಟಲ್ ಒಂದು 20 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ಜಾಸ್ತಿ ಸಮಯ ನಾನು ತೆಗೆದುಕೊಳ್ಳಲ್ಲ. ನನ್ನ ಜೊತೆಗೆ ಸಹೋದರ ಫಿಲಿಪ್ ಅವರು ಬಂದಿದ್ದಾರೆ. ಶಂಕರ್ ಮತ್ತೆ ಫಿಲಿಪ್ ಅವರು ಸ್ವಲ್ಪ ಅವರು ಹಳೆ ಬಟ್ಟೆ ಕೊಟ್ಟಿದ್ದಾರೆ. ನಿಮ್ ಚರ್ಚಲ್ಲಿ ಯಾರು ಆನೆಸ್ಟ್ ಆಗಿ ಯಾರು ಕೆಲಸ ಮಾಡ್ತೀರಾ? ಕೈ ಎತ್ತಿರಿ. ಪ್ರಾಮಾಣಿಕ ಯಾರು ಪ್ರಾಮಾಣಿಕವಾಗಿದ್ದೀರಾ? ನನ್ನ ಬಿಟ್ಟು ಇಲ್ಲಿ ಬೇರೆ ಪ್ರಾಮಾಣಿಕರು ಯಾರಿಲ್ಲ ಪಾಸ್ಟರ್. ನಾನು ಮಾತಲ್ಲಿ ಕ್ಲೀನ್ ಆಗಿದ್ದೇನೆ, ಕೈಯಲ್ಲಿ ಕ್ಲೀನ್ ಆಗಿದೆ ಅನ್ನೋದು ಯಾರು ಹೇಳಬಲ್ಲರು? ಏನ್ರಿ ಇಷ್ಟ ಆರಾಧನೆ ಮಾಡಿದ್ರೆ ಏನೇನೋ ಕೆರ್ಚಿದ್ರಿ, ಹೋಗಿದ್ರಿ? ನಾನು ನೀವು ಹೇಳಿದ ಮಾತು ಕರೆಕ್ಟ್ ಆಗಿ ಮಾಡ್ತೇನೆ ಪಾಸ್ಟರ್ ಅನ್ನೋರು ಕೈ ಮೇಲೆ ಮಾಡ್ರಿ ನೋಡೋಣ. ಸರಿ, ಏನ್ ಹೆಸರಮ್ಮ ನಿಮ್ದು? ಪದ್ಮಜ. ನಾನು ಸ್ವಲ್ಪ ಬಟ್ಟೆ ಕೊಡ್ತೇನಮ್ಮ ಹಳೇದು. ನೀನನ್ನೆಲ್ಲ ಡಿವೈಡ್ ಮಾಡಿಬಿಟ್ಟು ಈ ವಾರ ಅಲ್ಲ ಮುಂದಿನ ವಾರ ಯಾವಾಗಾದ್ರು, ಇಲ್ಲ ಮುಂದಿನ ವರ್ಷ ನಿನ್ಗೆ ಯಾವಾಗ ಟೈಮ್ ಇರ್ತದ ಅವಾಗ ಅದೆಲ್ಲ ಸಪ್ರೇಟ್ ಮಾಡಿ ಯಾರಿಗೆ ಏನ್ ಕೊಡ್ಬೇಕಂತ ನೀನ್ ಕೊಡೋ ಅಧಿಕಾರ ನಾನು ನಿನ್ ಕೊಡ್ತಾ ಇದ್ದೇನೆ. ಅರ್ಥ ಆಯ್ತಾ? ಸ್ವಲ್ಪ ಕೆಲಸ ಇರ್ತದೆ ನಿನಗೆ. ಏಮೇ ಎಲ್ಲರೂ ಪದ್ಮಜಾಗೆ ಒಂದು ಕೈ ಚಪ್ಪಾಳೆ ಹೊಡಿರಿ. ಇದ್ರೆ ಹಂಗಿರ್ಬೇಕು. ಪದ್ಮಜ ಟೀಮ್ ಅಲ್ಲಿ ನಾನು ಸೇರ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯವರ ಜೊತೆಗಿದ್ರೆ ಒಳ್ಳೆಯವರಾಗ್ತೀವಿ, ಕೆಟ್ಟವ್ರ ಜೊತೆಗಿದ್ರೆ ಕಂಪ್ಲೇಂಟ್ ಏನಂತೀರ ಕನ್ನಡದಲ್ಲಿ? ಕ್ರಿಟಿಸೈಸ್ ಮಾಡ್ತಾರಲ್ಲ. ಚಾಡಿ ಹೇಳೋರ್ ಜೊತೆಗಿದ್ರೆ ನಾವ್ ಹೆಂಗ ಆಗ್ತೀವಿ? ನಾವು ಯಾರ ಜೊತೆಗೆ ಇರ್ತೇವೋ ಅದೇ ರೀತಿಯಲ್ಲಿ ನಾವು ಆಗ್ತೀವಿ. ಅದಕ್ಕೆ ದೇವರ ವಾಕ್ಯನೇ ಸಾಕ್ಷಿ. ನಾನು ಶಂಕರ್ ಅವ್ರ ಜೊತೆಗಿದ್ದೇನೆ. ನಿನ್ನೆ ಹೈದರಾಬಾದ್ ಡಬಲ್ ಮಿಠಾಯಿ ತಂದು ಕೊಟ್ರು, ಫ್ರೀ. ಮನೆಯಲ್ಲೇ ಇದ್ದೇನೆ, ಮನೆಗೆ ಸ್ವೀಟ್ ಬಂತು. ಇನ್ನೊಂದ್ ದಿನ ಆದ್ಮೇಲೆ ಪಾಸ್ಟರ್ ಇದು ಮನೆಯಲ್ಲೇ. ಸೊ ಅಂತವ್ರ ಜೊತೆಗೆ ನಾನು ಇಲ್ಲಿ ಸೇರ್ಕೊಳ್ತೇನೆ. ನಾನು ಇದ್ದಿದ್ದ ಜಾಗದಲ್ಲೇ ನನಗೆ ಆಶೀರ್ವಾದ ಬರ್ತಾ ಇದೆ. ಹಲ್ಲೆಲೂಯ. ಇಲ್ಲಿ ಫಿಲಿಪ್ ಅವ್ರ ಜೊತೆಗೆ ಇರ್ತೇನೆ, ಇದ್ದಿದ್ದ ಜಾಗದಲ್ಲೇ ನನಗೆ ಆಶೀರ್ವಾದ ಬರ್ತಾ ಇದೆ. ನನಗೆ ಆಶೀರ್ವಾದ ಎಲ್ಲಿದೆಯೋ, ಎಲ್ಲಿ ಇರಲ್ವೋ ಅಲ್ಲಿ ನಾನು ಹೋಗಲ್ಲ. ಹೋಗುವುದೇ ದೇವರ ಭಯ ಯಾರ ಹತ್ರ ಇರ್ತದೋ ಅವರ ಜೊತೆ ಹೋಗಿ ನಾನು ಸಹವಾಸ ಮಾಡ್ತೇನೆ. ದೇವರ ಭಯ ಇಲ್ಲ ಅಂದ್ರೆ ನಾನು ತುಂಬಾ ದೂರ ಇರ್ತೇನೆ. ನಾನು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ. ಅವ್ರ ಸಹವಾಸ ನನಗೆ ಬೇಕಾಗಿಲ್ಲ ಅಂತ ದೂರ ಇರ್ತೇನೆ. ನಾಳೆ ನನ್ನಿಂದ ನನ್ನ ಕುಟುಂಬಕ್ಕೆ ಶಾಪ ಬೇಡ. ಹಲ್ಲೆಲೂಯಾ.
ಸೊ ಯಾವತ್ತು ದೇವರು ನಮ್ಗೆ ಆ ಸ್ವತಂತ್ರ ಕೊಟ್ಟಿದ್ದಾನೆ, ಆ ಸ್ವತಂತ್ರ ನೀವು ಯೂಸ್ ಮಾಡಿ. ಪದ್ಮಜ, ನೀನು ಕನ್ನಡ ಓದ್ತೀಯಮ್ಮ? ತೆಲುಗುನಾ? ಕನ್ನಡ ಓದ್ತೀಯಮ್ಮ? ಅಲ್ಲಲ್ಲ, ಕರೆಕ್ಟೇ ಓದ್ತೀಯ. ಕನ್ನಡ ಬರ್ತದ? ಸರಿ, ನಾನು ಪ್ರಸಂಗ ಆದ್ಮೇಲೆ ಈ ಬೈಬಲ್ ನಾನು ನಿನಗೆ ಗಿಫ್ಟ್ ಕೊಡ್ತೀನಿ. 1,000 ರೂಪಾಯಿದು ಬೈಬಲ್ ಮೊನ್ನೆನೇ ತಗೊಂಡಿದ್ದೇನೆ, ಸರಿನಾ? ಸೊ ದೇವರು ನಿನ್ನ ಆಶೀರ್ವಾದ ಮಾಡಲಿ. ಪ್ರಕಟಣೆಯಲ್ಲಿ 1ನೇ ಅಧ್ಯಾಯ, ಯಾರು ತೆಗಿಬೇಡಿ, ಚೆನ್ನಾಗಿ ಕೇಳಿ. 1ನೇ ಅಧ್ಯಾಯ 5ನೇ ವಚನದಲ್ಲಿದೆ, ಯಾರು ದೇವರ ವಾಕ್ಯವನ್ನು ಓದ್ತಾರೋ ಅವರಿಗೆ ಆಶೀರ್ವಾದ ಅಂತ. ಏನು? ಇವಾಗ ಬೈಬಲ್ ನಾನು ಅವ್ರಿಗೆ ಕೊಡ್ತೇನೆ, ಅವರು ದೇವರ ವಾಕ್ಯ ಓದ್ತಾರೆ. ದೇವ್ರು ಯಾರನ್ನ ಆಶೀರ್ವಾದ ಮಾಡ್ತಾರೆ? ಅವರನ್ನ ಮಾತ್ರ ಮಾಡ್ತಾರ? ನನ್ನನ್ನು ಮಾಡ್ತಾರೆ. ಯಾಕೆ? ಅವ್ರಿಗೆ ಏನ್ ಕೊಟ್ಟಿದ್ದೇನೆ ನಾನು? ಅದಕ್ಕೆ ಯಾವಾಗಲೂ ನಾನು ಬೈಬಲ್ ಅನ್ನ ಕೊಡೋದು, ಸುಮ್ಕೆ ಕೊಡಲ್ಲ. ನನ್ಗೆ ಆಶೀರ್ವಾದ ಬೇಕು, ಅವರಿಂದ ಅಲ್ಲ. ಯಾರಿಂದ? ಆ ತರ ಕೊಡ್ತಾ ಇರ್ಬೇಕಾದ್ರೆ ನಮ್ಮ ಶಂಕರ್ ಬ್ರದರ್ ಒಂದು ದಿವಸ ಬೈದ್ ಬಿಟ್ರು. ಅವ್ರ ಮನೇಲಿ ಒಂದು ದೊಡ್ಡ ಬೈಬಲ್ ಇತ್ತು, ಕನ್ನಡ, ನನ್ನ ಕೊಟ್ಟಿದ್ದಾರೆ. ಅದು ಯಾರಿಗೆ ಕೊಡಲ್ಲ, ಅದು ಇದ್ರ ಕೊಡ್ತೇನೆ. ಕೊಡ್ಬಾರ್ದು, ಯಾರಿಗೂ ಕೊಡ್ಬಾರ್ದು ಅಂತ ನಾನು ತಗೊಂಡೆ. ಆದ್ರೆ ದೇವ್ರು ಅವಾಗ ಹೇಳ್ತಾರೆ, ಕೊಡು, ನನ್ನ ವಾಕ್ಯ, ಅದು ನಿನ್ನದಲ್ಲ, ಇದು ಬೈಬಲ್ ಇಲ್ಲದೆ ನಾನು ಇನ್ನೊಂದು ಚರ್ಚಿಗೆ ಹೋಗಿ ಪ್ರಸಂಗ ಮಾಡ್ಬೇಕು. ಅವ್ರು ಬೈತಾರೆ ನನ್ನ, ನಾನು ಬಯಸ್ಕೊಳ್ತೇನೆ, ಪರವಾಗಿಲ್ಲ. ಪ್ರಸಂಗ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಬೈಬಲ್ ಇದ್ರೆ ರೋಮರಿಗೆ ಬರೆದ ಪತ್ರ 6ನೇ ಅಧ್ಯಾಯ ತೆಗೆದಿಟ್ಕೊಳ್ಳಿ. ನನ್ನ ಬೈಬಲ್ ಅಲ್ಲಿ ಪೇಜ್ ನಂಬರ್ 184, 184 ಅಂತ ಇದೆ ನನ್ನ ಬೈಬಲ್ ಅಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ರೋಮರಿಗೆ ಬರೆದ ಪತ್ರ 6ನೇ ಅಧ್ಯಾಯ, ಸರಿನಾ? ತೆಗೆದಿಟ್ಕೊಳ್ಳಿ. ಯಾರ್ಯಾರು ದೀಕ್ಷಾ ಸ್ನಾನ ತಗೊಳ್ತಾ ಇದ್ರೆ ಸ್ವಲ್ಪ ಕೈ ಮೇಲೆ ಮಾಡಿ ನೋಡೋಣ. ವೆರಿ ಗುಡ್, ವೆರಿ ಗುಡ್, ತುಂಬಾ ಸಂತೋಷ. ಸ್ವಲ್ಪ ದೀಕ್ಷಾ ಸ್ನಾನ ಬಗ್ಗೆ ನಾನು ಹೇಳ್ಬಿಟ್ಟು ಆಮೇಲೆ ನಾನು ನಿಮ್ಗೆ ಪ್ರಸಂಗ ಮಾಡ್ತೇನೆ. ದೀಕ್ಷಾ ಸ್ನಾನ ಅಂದರೆ ನೀರಿನಲ್ಲಿ ಮುಳುಗೋದು. ಹೇಳಿ, ನೀರಿನಲ್ಲಿ. ಅದೇನ್ ಮಾಡ್ತದೆ ನಮ್ಮನ್ನ? ಏನು ಮಾಡಲ್ಲ. ಏನ್ ಮಾಡ್ತದೆ ನಮ್ಮನ್ನ? ದೀಕ್ಷಾ ಸ್ನಾನ ನೀರೇನ್ ಮಾಡ್ತದೆ? ಏನು ಮಾಡಲ್ಲ. ಅದು ಒಂದು ಚಿಹ್ನೆ. ಏನು ಚಿಹ್ನೆ? ಗುರುತು. ನನ್ನ ಕೈಯಲ್ಲಿ ಒಂದು ಉಂಗುರ ಇದೆ, ಇದಕ್ಕೇನು ಗುರುತು? ಯಮ್ಮ, ಏನ್ ಗುರುತು ಇದು? ಎಂಗೇಜ್ಮೆಂಟ್ ಅಲ್ಲಮ್ಮ, ಮದುವೆ ಆಗಿದೆ. ಏನಂತ ಗುರುತು? ನನಗೆ ಒಂದು ಹುಡುಗಿಯ ಜೊತೆಗೆ ಏನಾಗಿದೆ? ಮದುವೆ ಆಗಿದೆ. ಆದ ಕಾರಣ ಬೈಬಲ್ ಪ್ರಕಾರವಾಗಿ ನಾನು ಯಾರನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ ಒಂದು ಸೆಕೆಂಡ್ ಅಲ್ಲಿ. ವಿಶೇಷವಾಗಿ ಹೆಣ್ಮಕ್ಳಿಗೆ ದೇವರಂತ ಕೃಪೆ ಅಂತ ದಯೆ ನಿಮ್ಗೆ ಕೊಟ್ಟಿದ್ದಾರೆ. 1 ನಿಮಿಷದಲ್ಲಿ ನೀವು ನನ್ನ ಬಣ್ಣ ಬಯಲು ಮಾಡಬಹುದು, ನಾನು ಒಳ್ಳೆಯವನ. ಅದಕ್ಕೆ ಧೈರ್ಯವಾಗಿ ನಿಮ್ಮ ಕಣ್ಣಲ್ಲಿ ಕಣ್ಣಾಕಿ ನೋಡಬಲ್ಲೆ ನಾನು ದೇವರ ದಯದಿಂದ. ಅದು ಒಂದು ಗುರುತು, ಚಿಹ್ನೆ. ಯೇಸು ಸ್ವಾಮಿ ಜೊತೆಗೆ ನಾನು ಸಂಬಂಧವನ್ನು ಇಟ್ಟುಕೊಂಡಿದ್ದೇನೆ ಎಂಬುದಾಗಿ ದೀಕ್ಷಾ ಸ್ನಾನ ಒಂದು ಗುರುತು. ಗ್ಲಾಸ್ ಹಾಕೊಳ್ಳೇಬೇಕು. 50 ವರ್ಷ ಆದ್ರೆ ಕಣ್ಣು ಕಾಣ್ತಾ ಇಲ್ಲ. ಅಗಸ್ಟಿನ್ ಅಂತ ಒಂದು ಮನುಷ್ಯನು, ಮೊದಲನೇದಾಗಿ ಚೆನ್ನಾಗಿ ಕೇಳ್ರಿ, ಸೇವೆ ಯಾರು ಮಾಡ್ಬೇಕಂತ ಇದ್ದವರು. ಅಗಸ್ಟಿನ್ ಅನ್ನುವಂತ ಒಂದು ಮನುಷ್ಯನು ಸುಮಾರು ವರ್ಷ ಹಿಂದೆ ದೀಕ್ಷಾ ಸ್ನಾನ ಕೊಡಬೇಕೆಂಬುದಾಗಿ ಹೇಳ್ತಾ ಇದ್ರು. ಅದರಲ್ಲಿ ಈ ಕೆಲವು ಜನ ಸತ್ತು ಹೋಗ್ತಾ ಇದ್ರೆ ಅವ್ರಿಗೆ ಸಮಾಧಿಗೆ ಜಾಗ ಕೊಡ್ತಾ ಇದ್ದಿಲ್ಲ. ಆಗ ಅವ್ರು ಏನ್ ಮಾಡಿದಂದ್ರೆ ಚಿಕ್ಕ ಮಕ್ಕಳಿಗೆ ದೀಕ್ಷಾ ಸ್ನಾನ ಕೊಡ್ತಾ ಇದ್ರು. ಆವಾಗ ಸ್ಟಾರ್ಟ್ ಆಗಿದ್ದು ಚಿಕ್ಕ ಮಕ್ಕಳಿಗೆ. ಆದ್ರೆ ಬೈಬಲ್ ಅಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ, ದೊಡ್ಡವರಿಗೆ ದೀಕ್ಷಾ ಸ್ನಾನ. ದೀಕ್ಷಾ ಸ್ನಾನ ಯಾಕಂದ್ರೆ ಬೇರೆ ಅನ್ಯ ಜಾತಿಯಿಂದ ಅನ್ಯರು ಯೇಸುವನ್ನು ನಂಬಿದಾಗ ಅವ್ರಿಗೆ ದೀಕ್ಷಾ ಸ್ನಾನ ಮಾಡಿಸಿ ಅವರನ್ನ ಸೇರಿಸ್ಕೊಳ್ತಾ ಇದ್ರು. ಅರ್ಥ ಆಯ್ತಾ? ಅದಕ್ಕೆ ಸ್ನಾನಿಕನಾದ ಯೋಹಾನನ ಪ್ರಸಂಗ ಮಾಡ್ತಾ ಇದ್ದಾಗ ಪರಿಸರ ಬಂದು ಹೇಳ್ತಾರೆ, ಯಾರು ನೀನು? ಯಾವ ಅಧಿಕಾರ ಇದೆ ನೀನು ದೀಕ್ಷಾ ಸ್ನಾನ ಕೊಡ್ಲಿಕ್ಕೆ? ನಿಮ್ ತಂದೆ ಯಾಜಕನು,
ನೀನು ಸಭೆಯಲ್ಲಿ ನಿಂತು ಪ್ರಸಂಗ ಮಾಡುವಂತ ಅಧಿಕಾರ ನಿನಗೆ ಇರಬಹುದು, ಆದರೆ ದೀಕ್ಷಾ ಸ್ನಾನ ಕೊಡುವಂತ ಅಧಿಕಾರ ಯಾರು ನಿನಗೆ ಕೊಟ್ಟಿದ್ರು ಎಂಬುದಾಗಿ ಕೇಳಿದರು. ಯೋಹಾನ ಹೇಳಿದ್ರು, ನಾನು ಒಂದು ಕೂಗುವ ಶಬ್ದ, ಪ್ರವಾದಿಗಳು ಹೇಳಿದ ಹಾಗೆ ನಾನು ನೀರಿನಿಂದ ಕೊಡುತ್ತೇನೆ, ಆದರೆ ದೇವರ ಆತ್ಮದಿಂದ ಕೊಡ್ಲಿಕ್ಕೆ ಯೇಸು ಸ್ವಾಮಿ ಬರ್ತಾನೆಂಬುದಾಗಿ ಯೋಹಾನನು ಹೇಳ್ತಾನೆ. ಈ ಮಕ್ಕಳು ಸಾಯುವಂತ ಸಮಯದಲ್ಲಿ ಅವರಿಗೆ ಸಮಾಧಿ ಮಾಡ್ಲಿಕ್ಕೆ ಜಾಗ ಇಲ್ಲ. ಅದಕ್ಕೆ ಈ ಮನುಷ್ಯನು ಮಕ್ಕಳಿಗೆ ಏನ್ ಮಾಡ್ತಾನೆ, ದೀಕ್ಷಾ ಸ್ನಾನ ಕೊಡ್ತಾ ಇದ್ದ. ಚಿಕ್ಕ ಮಕ್ಕಳು ಅವರು ಬೆಳೆದು ದೊಡ್ಡವರಾದಾಗ 15-16 ವಯಸ್ಸಾದಾಗ ಅವ್ರು ಏನ್ ಮಾಡ್ತಾ ಇದ್ರು, ತಿರುಗಿ ಈ ಮಕ್ಕಳಿಗೆ ದೀಕ್ಷಾ ಸ್ನಾನ ಕೊಡ್ತಾ ಇದ್ರು. ಈ ಮಕ್ಕಳ ಜೊತೆಗೆ ಅವರ ತಂದೆ ತಾಯಿ ಬಂದು, ಹೌದು ನನ್ನ ಮಕ್ಕಳು ದೇವರನ್ನು ಅಂಗೀಕಾರ ಮಾಡಿದ್ದಾರೆ, ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದ್ದಾರೆ ಎಂಬುದಾಗಿ ಹೇಳ್ಬಿಟ್ಟು ತಿರುಗಿ ಅವರ ತಂದೆ ತಾಯಿಗೆ ಗೊತ್ತಿದ್ದಂತ ಇನ್ನೊಂದು ಗಂಡ ಹೆಂಡತಿ ಬಂದು, ಹೌದು ಇವರನ್ನು ನಾವು ಚೆನ್ನಾಗಿ ಬಲ್ಲಿದ್ದೇವೆ, ಕಂಡಿದ್ದೇವೆ, ನೋಡಿದ್ದೇವೆ, ಇವರು ನಿಜವಾಗಿ ಇವರ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಯೇಸುವೆ ದೇವರು ಎಂಬುದಾಗಿ ಅಂಗೀಕಾರ ಮಾಡಿದ್ದಾರೆ, ಅದಕ್ಕೆ ನಾವೇ ಸಾಕ್ಷಿ ಎಂಬುದಾಗಿ ಅವರು ಹೇಳಿದಾಗ ಅವರಿಗೆ ದೀಕ್ಷಾ ಸ್ನಾನ ಕೊಡ್ತಾ ಇದ್ರು. ಆವಾಗ ಚಿಕ್ಕ ಮಕ್ಕಳು ಸತ್ತೋದ್ರು ಅವ್ರಿಗೆ ಏನ್ ಮಾಡ್ತಾ ಇದ್ರು, ಜಾಗ ಕೊಡ್ತಾ ಇದ್ರು ಸಮಾಧಿ ಮಾಡ್ಲಿಕ್ಕೆ. ಅದು ಒಂದಾಯ್ತು. ಇನ್ನು ಎರಡನೇದು ಏನಂದ್ರೆ 517 AD, ಸುಮಾರು 1500 ವರ್ಷ ಹಿಂದೆ ಮಾರ್ಟಿನ್ ಲೂಥರ್ ಅಂತ ಒಂದು ಮನುಷ್ಯ ಪ್ರಸಂಗ ಮಾಡ್ಲಿಕ್ಕೆ ಹೋಗ್ತಾ ಇದ್ದ. ಅಕ್ಟೋಬರ್ 31 ಡೇಟ್ ಸಹ ಇದೆ, ಅಕ್ಟೋಬರ್ 31, 517 AD. ಅವಾಗ ಆತನು ಪ್ರಸಂಗ ಮಾಡಬೇಕಾದ್ರೆ 17 ಜನರು ಕುಷ್ಠರೋಗದಿಂದ ಇದ್ದವರು ಬಂದು ಅವ್ರ ಹತ್ರ ಹೇಳ್ತಾ ಇದ್ದಾರೆ, ಅಯ್ಯ ನಾವು ನಿಮ್ಮ ದೇವರನ್ನು ಅಂಗೀಕಾರ ಮಾಡಿದ್ದೀವಿ, ನಮಗೂ ದೀಕ್ಷಾ ಸ್ನಾನ ನೀನು ಕೊಡಬೇಕೆಂಬುದಾಗಿ ಆ 17 ಜನ ಬೇಡಿಕೊಂಡ್ರು, ಕೇಳಿಕೊಂಡ್ರು. ಅವರಂದ್ರು, ಈ ಕುಷ್ಠ ರೋಗಿಗಳನ್ನ ನೀರಿನಲ್ಲಿ ಮುಳುಗಿಸಿದ್ರೆ ನೀರೆಲ್ಲ ಕುಷ್ಠ ಆಗ್ತದೆ ಎಂಬುದಾಗಿ. ನೀರಲ್ಲಿ 17 ಜನ ಮುಳುಗಿಸಿದ್ರೆ ನೀರಿಗೆಲ್ಲ ಕುಷ್ಠರೋಗ ಬರ್ತದೆ ಎಂಬುದಾಗಿ ಅವರು ಎಲ್ಲ ಕುಂತು ಮಾತನಾಡಿ ಒಂದು ಆಲೋಚನೆ ಮಾಡಿದ್ರು. ಏನಂತ, ಅವ್ರಿಗೆ ನಾವು ಚಿಮ್ಸ್ಕೋಣ, ಸ್ಪ್ರಿಂಕ್ಲಿಂಗ್, ಏನು ನೀರು ತಗೊಂಡ್ಬಿಟ್ಟು ಏನಂತೀರಾ, ನಾನು ನಾಲಿಗೆ ಉಲ್ಟಾ ಮಾಡಿದ್ರೆ ನನ್ನ ಬಾಯಿ ಒಳಗಿಂದ ನೀರು ಚಿಮ್ಕ್ತದೆ, ನಾಲಿಗೆ ಮೇಲೆ ಮಾಡಿದ್ರೆ ಇಲ್ಲ, ಹುಳಿ ತಿಂದಂತ ನಾನು ಆಲೋಚನೆ ಮಾಡಿದ್ರೆ ನೀರು ಆ ತರ ಏನ್ ಮಾಡಿದ್ರು, ನೀರು ಬಾಯಿಂದ ಅಲ್ಲ, ನೀರ್ ಹತ್ರ ಅವ್ರಿಗೆ ಚಿಮುಕ್ತಾ ಇದ್ರು, ಅಥವಾ ಸ್ವಲ್ಪ ಲೋಟದಿಂದ ಅವ್ರ ತಲೆ ಮೇಲೆ ಹಾಕ್ತಾ ಇದ್ರು. ಆ ದೀಕ್ಷಾ ಸ್ನಾನ ಬಂತು ಯಾವಾಗ, 517 AD, 1500 ವರ್ಷ ಹಿಂದೆ. ಯಾರಿಗೆ ಕೊಟ್ರು ಆ ತರ, ಕುಷ್ಠರೋಗಿಗಳಿಗೆ. ಯಾರಾದ್ರೂ ನನಗೆ ಆ ತರ ದೀಕ್ಷಾ ಸ್ನಾನ ಕೊಟ್ರಿ ಅಂದ್ರೆ ನೀವು ಕೇಳಬೇಕು, ನಿನಗೆ ಕುಷ್ಠ ಆಗಿದೆಯಾ, ಇಲ್ಲ ಏನಾದ್ರೂ ತುರ್ಕೊಳ್ಳುವ ರೋಗ ಇದೆಯಾ ಎಂಬುದಾಗಿ ಕೇಳಬೇಕು. ಅದು ಅವ್ರಿಗೆ ಏನೋ ಸಮಯ ಸಂದರ್ಭ ನೋಡಿ ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರ ತರ ನನಗೂ ಮಾಡಿ ಅಂದ್ರೆ ಅದು ತಪ್ಪಾಗ್ತದೆ. ಅರ್ಥ ಆಯ್ತಾ ನಾನು ಹೇಳುದು? ಸೊ ಈ ತರ ಚಿಕ್ಕ ಚಿಕ್ಕಾಗಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಇದೆ. ಆಯ್ತಾ? ಬೈಬಲ್ ಪ್ರಕಾರವಾಗಿ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಮಾಡೋದೇ ಕರೆಕ್ಟ್. ನೀರೇ ಇಲ್ಲ, ಒಂದು ಜಾಗದಲ್ಲಿ ನೀರೇ ಇಲ್ಲ, ಕುಡಿಲಿಕ್ಕೆ ನೀರೇ ಇಲ್ಲ, ಆವಾಗ ಅಂತವ್ರಿಗೆ ನಾವೇನು ಮಾಡ್ಬೋದು, ಸ್ವಲ್ಪ ನಮ್ಮ ಕೈಯಲ್ಲಿ ನೀರು ತೆಗೆದುಕೊಂಡು ಯೇಸು ನಾಮದಲ್ಲಿ ತಂದೆಯಾದ ದೇವರು, ಕುಮಾರನಾದ ಯೇಸು ಕ್ರಿಸ್ತರು, ಪರಿಶುದ್ಧಾತ್ಮ ದೇವರಿಂದ ನಿನಗೆ ದೀಕ್ಷಾ ಸ್ನಾನ ಕೊಡ್ತಾ ಇದ್ರೆ ನೀರು ಚಿಮ್ಸ್ಕೋಬಹುದು. ನಮಗೆ ಅಂತ ಪರಿಸ್ಥಿತಿ ಎಲ್ಲ, ಬೇಕಾದಷ್ಟು ನೀರು ನಮಗೆ ಇದೇ. ದೇವರ ನಾಮಕ್ಕೆ ಸ್ತೋತ್ರ. ಅದು ಒಂದು ಚಿಹ್ನೆ. ಏನು ಚಿಹ್ನೆ? ಗುರುತು. ಅದು ನಮ್ಮನ್ನ ಪರಲೋಕಕ್ಕೆ ತೆಗೆದುಕೊಂಡು ಹೋಗಲ್ಲ. ಎಲ್ಲಿಗೆ ಹೋಯಲ್ಲ ಹೇಳ್ರಿ? ಯೇಸು ಸ್ವಾಮಿ ಮಾತ್ರ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಪರಲೋಕ ಜೀವಿತ. ಅದು ಒಂದು ಗುರುತು. ದ್ರಾಕ್ಷಾರಸ, ಬ್ರೆಡ್ ತಿನ್ನೋದ್ರಿಂದ ಅದು ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ. ನಮ್ಮನ್ನ ಕರ್ಕೊಂಡು ಹೋಗೋದು ಯಾರು? ಅದು ಯಾಕಂದ್ರೆ ಒಂದು ಚಿಹ್ನೆ. ನಾನು ಪಾಪವನ್ನು ಬಿಟ್ಟು ಪಾಪಕ್ಕೆ ಸತ್ತು ದೇವರ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ, ಇದರಲ್ಲಿ ಪಾಲ್ಗೊಳ್ತಾ ಇದ್ದೇನೆ ಎಂಬುದಾಗಿ ಒಂದು ಗುರುತು. ಈ ಉಂಗುರ ಒಂದು ಗುರುತು. ಇವಾಗ ನನಗೆ ಮದುವೆ ಆಯ್ತು, ನಿಮಗೆ ಗೊತ್ತಾಯ್ತು. ಪ್ರೀತಿ ಮಾಡುವುದು ಪ್ರೈವೇಟ್, ಪರ್ಸನಲ್. ಆದ್ರೆ ಮದುವೆ ಆಗೋದು ಬಹಿರಂಗ. ಏನೋ ಅರ್ಥ ಆಗ್ತದೆ ನಾನು ಹೇಳುದು?
ಒಂದು ವೇಳೆ ನಿಮಗೆ ಗೊತ್ತು ಜಾಗ ಖರೀದಿ ಮಾಡಬೇಕು, ಆ ಯಜಮಾನರ ಹತ್ರ ನೀವು ಮಾತನಾಡಿ ಆ ದುಡ್ಡು ಕೊಟ್ಟಿದ್ದು ಸೀಕ್ರೆಟ್ ಏನಂತೀರ ಕನ್ನಡದಲ್ಲಿ? ರಹಸ್ಯ. ಆದ್ರೆ ಪತ್ರ ನಾವು ಇದು ಮಾಡ್ಲಿಕ್ಕೆ ಹೋದಾಗ, ರಿಜಿಸ್ಟರ್ ಮಾಡ್ಲಿಕ್ಕೆ ಹೋದಾಗ ಬಹಿರಂಗ. ಅರ್ಥ ಆಯ್ತಾ ನಿಮಗೆ ನಾನು ಹೇಳೋದು? ಸೊ ಆ ರೀತಿಯಾಗಿ ದೀಕ್ಷಾ ಸ್ನಾನ ಸಹ ಒಂದು ಬಹಿರಂಗವಾದ ಪ್ರಕಟಣೆ. ನಾನು ಇವತ್ತಿಂದ ಯೇಸುವನ್ನು ನನ್ನ ಸರ್ವಶಕ್ತನಾಗಿ ದೇವರನ್ನು ನಾನು ಅಂಗೀಕಾರ ಮಾಡುತ್ತಾ ಇದ್ದೇನೆ, ಆತನ ಮುಂದೆ ನಾನು ತಲೆ ಬಾಗುತ್ತೇನೆ, ಆತನಿಲ್ಲದೆ ನಾನು ಜೀವನ ಮಾಡಲೆಂಬುದಾಗಿ ನಾವು ದೇವರಿಗೆ ಜನರ ಮುಂದೆ ಬಹಿರಂಗವಾಗಿ ಹೇಳ್ತಾ ಇದ್ದೀವಿ. ಅದೇ ದೀಕ್ಷಾ ಸ್ನಾನ ಬೇಕು. ನಾನು ಮಾಡಿಕೊಂಡಿದ್ದೇನೆ ತುಂಬಾ ವರ್ಷ ಹಿಂದೆ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಇದು ಪಾಸ್ಟರ್ ಅಂದ್ರು ದೀಕ್ಷಾ ಸ್ನಾನ ಬಗ್ಗೆ ಪ್ರಸಂಗ ಮಾಡ್ಬೇಕಂದ್ರು ನಾನು ಓದ್ತಾ ಇದ್ದೆ 11:30 2 ದಿನ ಹಿಂದೆ. ದಿಢೀರಂತ ನಮ್ಮ ಅತ್ತೆ ಬಾತ್ರೂಮ್ಗೆ ಹೋಗಿ ತಲೆ ತಿರುಗಿ ಮುಖದ ಮೇಲೆ ಬಿದ್ದ್ಬಿಟ್ರು ಫಟ್ ಅಂತ. ನಾನು ಏನೋ ಬುಕ್ ಬಿದ್ದಿರ್ಬೋದಂತ ಅಲ್ಲಿ ಕುಂತು ಓದ್ತಾ ಇದ್ದೆ. ಆಮೇಲೆ ಸೌಂಡ್ ಬಂದ ತಕ್ಷಣ ಹೋದ್ರೆ ನಮ್ಮ ಅತ್ತೆ ಬಾಯಲ್ಲಿ ಸ್ವಲ್ಪ ಸಕ್ಕರೆ ಹಾಕಿದೆ. ನನ್ನ ಮಗ ನನ್ನ ಹೆಂಡತಿ ಎದುರ್ಕೊಂಡ್ಬಿಟ್ರು. ಏನಾಗಲ್ಲ ಅಪ್ಪ, ಏನಾಗಲ್ಲ, 70 ವಯಸ್ಸಾಗಿದೆ, ಏನಾಗಲ್ಲ ಅಂತ ಸ್ವಲ್ಪ ಸಕ್ಕರೆ ತಿನ್ನಿಸ್ಬಿಟ್ಟು ಸ್ವಲ್ಪ ಲಿಂಬೆ ಹಣ್ಣು ಜ್ಯೂಸ್ ಕುಡಿದ್ಬಿಟ್ಟು ಪಕ್ಕದಲ್ಲಿ ಒಂದು ಕ್ಲಿನಿಕ್ ತಗೊಂಡೋಗಿ ಅವರ BP ಕಮ್ಮಿ ಆಗಿತ್ತು, ಟ್ಯಾಬ್ಲೆಟ್ ಎಲ್ಲ ಕೊಟ್ಟೆ. ನಂತರ ಮನೆಗೆ ಬಂದು ನನ್ನ ಮಗನಿಗೆ ಹೇಳಿದೆ, ಅವಾಗ ನಿಮ್ಮ ತಾಯಿ ಹತ್ರ ಫಾರಿನ್ ಹೋಗ್ಬೇಕು, ಬೇರೆ ದೇಶಕ್ಕೆ ಓದ್ಲಿಕ್ಕೆ ಹೋಗ್ಬೇಕಂತ ಹೇಳ್ತೀಯಲ್ಲ, ನಾಳೆ ನೀನು ಓದ್ಲಿಕ್ಕೆ ಹೋಗ್ತೀಯಾ ಇಲ್ಲ ಕೆಲಸ ಮಾಡ್ಲಿಕ್ಕೆ ಹೋಗ್ತೀಯಾ? ನಿನ್ನ ತಂದೆ ಆದ ನನಗೆ ವಯಸ್ಸಾಗ್ತದೆ, ಈ ತರ ನಾನು ಬಿದ್ದುಬಿಟ್ಟೆ ಮನೆಯಲ್ಲಿ. ನಿಮ್ಮ ತಾಯಿಗೆ ಒಬ್ಬರಿಗೆ ನನ್ನನ್ನು ಎತ್ತಲಿಕ್ಕೆ ಆಗ್ತದೆ ಕಣೋ. ನಾನಿದ್ದೇನೆ, ನಿಮ್ಮ ಅಜ್ಜಿಯನ್ನ ನಿಮ್ಮ ತಾಯಿಯನ್ನ ನಾನು ನೋಡ್ಕೊಳ್ತೇನೆ. ನಾಳೆ ನಾವು ವಯಸ್ಸಾದ್ರೆ ನಮ್ಮನ್ನು ಯಾರು ನೋಡ್ಕೊಳ್ತಾರೆ? ಆಲೋಚನೆ ಮಾಡುವಂತ ನನ್ನ ಮಗನಿಗೆ ಒಂದು ಮಾತು ಹೇಳಿದೆ. ಅವನು 2 ದಿನ ತುಂಬಾ ಸೈಲೆಂಟ್ ಆಗಿಬಿಟ್ಟಿದ್ದ. ಕುಟುಂಬ ಅಂದ್ರೆ ಒಬ್ಬರನ್ನೊಬ್ರು ಕಾಯ್ಬೇಕು, ನೋಡ್ಬೇಕು. ಅದು ನನ್ನಿಂದ ನೀನು ಕಲಿ ಅಂತ ನನ್ನ ಮಗನಿಗೆ ಹೇಳಿದ್ದೇನೆ. ಹಲ್ಲೆಲೂಯ. ಯಾರಿಂದ ಕಲಿ? ನನ್ನಿಂದ ನೋಡಿ ಕಲಿ. ನಾನು ಎಲ್ಲೆಲ್ಲಿ ಸರಿ ಇಲ್ಲವೋ ಅಲ್ಲೆಲ್ಲಿ ನೀನು ನಿನ್ನ ಕುಟುಂಬದಲ್ಲಿ ಸರಿಯಾಗ. ನನ್ನ ತಂದೆ ಸರಿ ಇಲ್ಲ ಅಂತ ನೀನು ಅಲ್ಲೇ ಇರಬೇಡ. ಯು ಗ್ರೋ, ಚಾಲೆಂಜ್ ತಗೋ. ನನ್ನ ತಂದೆ ಈ ಕ್ಷೇತ್ರದಲ್ಲಿ ಬಲಹೀನವಾಗಿದ್ದ, ಅದರಲ್ಲಿ ನಾನು ಬಲಿಷ್ಠನಾಗಿರ್ತೇನೆ ಎಂಬುದಾಗಿ ಈ ಸಮಾಜಕ್ಕೆ ತೋರಿಸಿ ಎಂಬುದಾಗಿ ಅವನಿಗೆ ಹೇಳಿದೆ. ನಾನು ಅವನ ಮನಸ್ಸು ಏನಾಯ್ತು? ಚೇಂಜ್ ಆಯ್ತು. ಸಮಯ ಸಂದರ್ಭ ನೋಡಿ ಯಾವಾಗ ಯಾವ ಮಾತನ್ನು ಯಾರಿಗೆ ಹೇಳ್ಬೇಕೆಂಬುದಾಗಿ ಅಂತ ಒಂದು ಜ್ಞಾನ, ತಿಳುವಳಿಕೆ, ಬುದ್ಧಿ ದೇವರು ನನಗೆ ಕೊಟ್ಟಿದ್ದಾನೆ. ತಿರುಗಿ ನಿನ್ನೆ ಕರ್ಕೊಂಡು ಹೋದ್ರೆ BP ಎಲ್ಲ ಚೆನ್ನಾಗಿದೆ. ಆದ್ರೆ ಡೈಲಿ ಬಾತ್ರೂಮ್ ಹೋಗ್ಬೇಕು. ಶುಗರ್ ಇದೆ, BP ಇದೆ, 2 ಗಂಟೆಗೆ 3 ಗಂಟೆಗೆ. ಅವರು ಸ್ವಿಚ್ ಹಾಕ್ಬೇಕಾದ್ರೆ ನಾನು ಎದ್ದಲ್ಲಿ ಪಕ್ಕದಲ್ಲಿ ನಿಂತಿರ್ತೇನೆ ಆಚೆ. ನನ್ಗೆ ಯಾಕೆ ಬೇಕಪ್ಪ ಅಂತ ನಾನು ಹಿಂತೆರಿಲಿಲ್ಲ. ಅವಾಗ ಪಾಸ್ಟ್ ಹೇಳಿದ ದೀಕ್ಷಾಸನ ಅದನ್ನು ಓದ್ಲಿಕ್ಕಾಗಲ್ಲ, ಇಷ್ಟು ದೊಡ್ಡ ಪುಸ್ತಕ ಇದೆ, ಅದರ ಬಗ್ಗೆ ಓದ್ಲೇಬೇಕು, ಬೇರೆ ದಾರಿ ಇಲ್ಲ. ಬಾಯಿಗೆ ಬಂದಿದ್ದು ಬೇಕಾಬಿಟ್ಟಿ ಮಾತಾಡ್ಲಿಕ್ಕೆ ಆಗಲ್ಲ. ಪುಲ್ಪಿಟ್ ಮೇಲೆ ನಿಂತು ದೇವರ ಭಯದಲ್ಲಿ ದೇವರ ವಾಕ್ಯ ಮಾತಾಡ್ಬೇಕು. ಸ್ಟಾರ್ಟ್ ಮಾಡಿದ್ದೇನೆ, ಬಿಡಲ್ಲ. ಅದನ್ನ ಇನ್ನೂ ಹೋಗಿ ಓದ್ತೇನೆ. ಒಂದು ವಾರ ಅಂದ್ರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಓದು. ಸೊ ದೀಕ್ಷಾ ಸ್ನಾನ ನಮ್ಮನ್ನ ಪರಿವರ್ತನೆ ಮಾಡಲ್ಲ, ಅದು ಒಂದು ಚಿಹ್ನೆ. ನಾನು ಬಹಿರಂಗವಾಗಿ ಯೇಸುವನ್ನು ನನ್ನ ರಕ್ಷಕನಾಗಿ ನಾನು ಅಂಗೀಕಾರ ಮಾಡಿದ್ದೇನೆ. ನನಗೂ ಮತ್ತು ನನ್ನ ಯೇಸುಗೆ ಏನಾಗಿದೆ? ಒಂದು ಚಿಹ್ನೆ, ಎಂಗೇಜ್ಮೆಂಟ್, ಮದುವೆ ಆಗಿದೆ ಅಂತ ಗುರುತು. ಹಲ್ಲೆಲೂಯ. ಸೈಂಟ್ ಬರ್ನಾರ್ಡ್ ಅಂತ ಒಂದು ಸಾರಿ ನಾನು ಡಾಕ್ಟರ್ ಹತ್ರ ಹೋಗಿದ್ದೆ, ಜ್ವರ. ಆ ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಸೂಜಿ ಹಾಕ್ಬೇಕಾದ್ರೆ ಜೋರಾಗಿ ಹೊಡಿತಾರೆ, ಹಿಂದೆ ಹೊಡೆದು ಬಿಟ್ಟು ಸೂಜಿ ಹಾಕ್ತಾರೆ. ನನ್ನ ಜೋರಾಗಿ ಹೊಡೆದು ಬಿಟ್ಟು ಸೂಜಿ ಹಾಕಿ ಅವರು ಚೇರಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಹೊತ್ತಾಯ್ತು. ನಾನು ಡಾಕ್ಟರ್ ಹೇಳ್ತಾ ಇದ್ರೆ ಬಂದು ಸೂಜಿ ಹಾಕಿ. ಅವರು ಹಿಂಗಂದ್ರೆ ಅಂದೆ, ತುಂಬಾ ಹೊತ್ತಾಯ್ತಪ್ಪ ನಿನಗೆ, ಸೂಜಿ ಹಾಕಿ ಎದ್ದು ಬಾ ಅಂದ್ರು. ಅವಾಗ ಅವರೊಂದು ಸ್ಟೋರಿ ಹೇಳಿದ್ರು ನನಗೆ. ಫ್ರಾನ್ಸಿಸ್,
ಸೇಂಟ್ ಬರ್ನಾರ್ಡ್ ಅಂತ, ಸೇಂಟ್ ಅಂದ್ರೆ ದೇವರ ಮನುಷ್ಯ ಅಂತ ಒಂದು ವ್ಯಕ್ತಿ ಇದ್ದ. ಅವನು ತನ್ನ ಜೀವಿತವನ್ನು ನಾನು ಮದುವೆ ಆಗಬಾರದೆಂಬುದಾಗಿ ದೇವರಿಗಾಗಿ ಅವನು ತನ್ನ ಜೀವಿತವನ್ನ ಸಮರ್ಪಣೆ ಮಾಡಿದ್ದ. ಒಂದು ದಿನ ಅವನ ಮುಂದೆ ಯಾರೋ ಒಂದು ಸುಂದರವಾದ ಹೆಣ್ಮಗಳು ಬರುತ್ತಾ ಇದ್ದು, ಈ ಬರ್ನಾರ್ಡ್ ಆಕೆಯನ್ನು ನೋಡಿ ಅವನ ಮನಸ್ಸಿನಲ್ಲಿ ಕೆಟ್ಟದಾಗಿ ಆಲೋಚನೆ ಮಾಡ್ಕೊಂಡ್ಬಿಟ್ಟ. ಅಯ್ಯೋ ದೇವರೇ, ನಾನು ಇವಳ ಬಗ್ಗೆ ತುಂಬಾ ಕೆಟ್ಟದಾಗಿ ಆಲೋಚನೆ ಮಾಡಿದೆ ಎಂಬುದಾಗಿ ಪಕ್ಕದಲ್ಲಿ ಒಂದು ದೊಡ್ಡ ಮುಳ್ಳಿನ ಪೊದೆ ಇತ್ತು, ಅದರ ಮೇಲೆ ಬಿದ್ದು ಅದರ ಮೇಲೆ ಅವನು ಉರುಳಾಡಿ ತನ್ನ ಮೈಯೆಲ್ಲ ಹರಿದುಕೊಂಡು ಬಿಟ್ಟ. ಅವನು ಹೇಳಿದಾನೆ, ದೇವರೇ, ಇನ್ನು ಮೇಲೆ ಯಾರಾದ್ರೂ ನಾನು ನೋಡಿದ್ರೆ ನನ್ನ ಗಾಯ ನೋಡಿಕೊಂಡು ನನ್ನ ಮನಸ್ಸನ್ನು ನಾನು ಸ್ಥಿರ ಮಾಡಿಕೊಳ್ಳುತ್ತೇನೆ. ನಾನು ಕೇಳಿದೆ, ಡಾಕ್ಟ್ರೇ, ನಾನು ಕಾಯಿಲೆ ಆಗಿದೆ, ನನಗೆ ಯಾಕೆ ಹೇಳ್ತಾ ಇದ್ದೀಯಾ? ನನಗೆ ಗೊತ್ತಿಲ್ಲ, ಇದು ನಿನಗೆ ಹೇಳ್ತಾ ಇದ್ದೇನೆ ಎಂಬುದಾಗಿ ಅವರು ಹೇಳಿದ್ರು. ಅವಾಗ ನಾನು ತೀರ್ಮಾನ ಮಾಡಿದ್ದೆ, ದೇವರೇ, ನಾನು ಸೇಂಟ್ ಬರ್ನಾರ್ಡ್ ತರ ನನ್ನ ಮನಸ್ಸಲ್ಲಿ ಸ್ಥಿರವಾಗಿರಬೇಕು. ಹಲ್ಲೆಲೂಯಾ. 100 ರೂಪಾಯಿ ಕೊಟ್ಟು ಒಂದು ಸೂಜಿ ಹಾಕ್ಸ್ಕೊಂಡೆ, ಆದ್ರೆ 1 ಕೋಟಿ ರೂಪಾಯಿ ಅಷ್ಟು ನನಗೆ ಅವರು ಬುದ್ಧಿ ಮಾತು ಹೇಳಿದ್ರು. ಯಾವತ್ತೂ ಹೇಳಿದ ಮಾತು ಇವತ್ತು ನಿಮಗೆ ಹೇಳ್ತಾ ಇದೆ. ಮನಸ್ಸು ಒಂದು ಜಾಗದಲ್ಲಿ ನಿಲ್ಲಲ್ಲ. ಒಂದು ದಿವಸಕ್ಕೆ ಒಂದು ಮನುಷ್ಯನಿಗೆ 60,000 ಆಲೋಚನೆ ಬರ್ತದೆ. ಎಷ್ಟು ಸಾವಿರ? ನನಗೆ ಬರಲ್ಲ ಅಂದ್ರೆ ನೀನು ಮನುಷ್ಯ ಅಲ್ಲ, ನೀನು ಪ್ರಾಣಿ ಅಂತ ನಾವು ಹೇಳ್ಬೋದು. ಜೀವಿಸುವ ಪ್ರತಿಯೊಂದು ಮನುಷ್ಯನಿಗೆ ಒಂದು ದಿವಸಕ್ಕೆ 50 ಇಲ್ಲ ಅಂದ್ರೆ 60,000 ಆಲೋಚನೆ ಬರ್ತಾ ಇರ್ತದೆ. ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳಿಗೆ ಇನ್ನೂ ಜಾಸ್ತಿ. ಅದಕ್ಕೆ ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ, ಆದಿಕಾಂಡ 8ನೇ ಅಧ್ಯಾಯದಲ್ಲಿ 21ನೇ ವಚನ, ಮನುಷ್ಯನ ಆಲೋಚನೆ ಬರೀ ಬೇರೆ ಇಲ್ಲ. ಅಲ್ಲಿಗೆ ದೇವರು ಸ್ಟಾಪ್ ಮಾಡಿದ್ರು. ಉಂಗ ಪತಿ ಒಳ ಪೋದುಮಪ್ಪ, ಇಂದ ವಾರ್ತೆ ಪೋದು, ನಿಮ್ಗೆ ಇಷ್ಟು ವಾರ್ತೆ ಸಾಕಂದ್ರೆ ದೇವರು ಸ್ಟಾಪ್ ಆಗ್ಬಿಟ್ರು. ಜಾಸ್ತಿ ಬರೀಲಿಕ್ಕೆ ಹೋಗಿಲ್ಲ ನಮ್ಮ ಬಗ್ಗೆ. ಹಳ್ಳಿಗಳಲ್ಲಿ ನರಿಗಳು ಬಂದು ಅವ್ರ ಹೊಲ ಎಲ್ಲ ತಿಂತಾ ಇತ್ತು. ಅವರು ಬೆಳಿಲಿಕ್ಕೆ ಯಾವುದೇ ಬೆಳೆ ಬೆಳೀತಾ ಇದ್ದಲ್ಲ, ಅವರೆಲ್ಲ ಕುಂತು ಆಲೋಚನೆ ಮಾಡಿ ಒಂದು ಕಡೆ ಕುಂತು ಈ ನರಿಗಳನ್ನ ಹೆಂಗೆ ನಾವು ಸಾಯಿ ಹೊಡಿಬೇಕೆಂಬುದಾಗಿ ಆಲೋಚನೆ ಮಾಡಿ ಒಂದು ಪ್ಲಾನ್ ಮಾಡಿದ್ರು. ಒಂದು ದೊಡ್ಡ ಕತ್ತಿಯನ್ನು ತೆಗೆದುಕೊಂಡು 2 ಕಡೆ ಅದನ್ನು ಚೆನ್ನಾಗಿ ಹರಿತವಾಗಿ ಮಾಡಿ, ಅದರ ಮೇಲೆ ಒಳ್ಳೆಯ ಒಂದು ಮಾಂಸವನ್ನ ಅದರ ಮೇಲೆ ಹಾಕಿ, ಅದರ ಮೇಲೆ ಚೆನ್ನಾಗಿ ರಕ್ತವನ್ನು ಹಾಕಿ ಅಲ್ಲಿ ಇಟ್ಬಿಟ್ರು. ಅದರ ಮೇಲೆ ಮಂಜು ಬೀಳ್ತಾ ಇದ್ದ ಆ ದೇಶದಲ್ಲಿ. ಆ ನರಿಗಳು ರಾತ್ರಿ ಜಾವದಲ್ಲಿ ಬಂದು ಆ ವಾಸನೆಯನ್ನು ನೋಡಿ ಅದನ್ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಅದನ್ನ ನೆಕ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಐಸ್ ಬೀಳ್ತಾ ಇತ್ತಲ್ಲ, ಅವರ ನಾಲ್ಗೆ ಏನಾಯ್ತು, ಐಸ್ಗೆ ಕೋಲ್ಡ್ ಆಗಿಬಿಡ್ತು. ಜುಮ್ ಆಗ್ತದೆ ನೋಡಿ ಒಂದೊಂದು ಸೈಡ್ ನಮ್ಮ ಕೈ. ಅವಾಗ ಅದನ್ನು ತಿಂತ ಅವರ ನಾಲ್ಗೆನೇ ಏನಾಯ್ತು, ನರಿಗಳ ನಾಲ್ಗೆ ಕಟ್ಟಾಯ್ತು. ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅದನ್ನು ರಕ್ತ ಅಂತ ಆ ನರಿಗಳ ಸ್ವಂತ ರಕ್ತವನ್ನು ಕುಡಿದು ಅಲ್ಲೇ ಬಿದ್ದು ಸತ್ತೋದು. ಅವಾಗ ಆ ಊರಿನ ಜನಕ್ಕೆ ಬಿಡುಗಡೆ ಸಿಕ್ತು, ನರಿಗಳು ಸತ್ತೋದು ಅಂತ. ಪಾಪ ನಮ್ಮನ್ನು ಹಾಗೆ ಮಾಡ್ತದೆ. ಆ ನರಿಗಳಾಗೆ ನಾವು ಪಾಪ ಮಾಡೋಣ ಅಂತ ಹೋದಾಗ ಒಂದು ದಿನ ನಾವು ಸ್ವಂತ ನಮ್ಮ ರಕ್ತ ಕುಡಿದು ನಾವು ಸಾಯ್ತೇವೆ, ದೇವರಿಂದ ದೂರವಾಗಿರ್ತೇವೆ. ಅವ್ರಿಗೂ ನಮಗೂ ಏನು ವ್ಯತ್ಯಾಸವಿಲ್ಲ. ಪಾಪ ನಮ್ಮನ್ನು ಸಾಯಿಸ್ತದೆ. ಆ ಮರಣ ನಾವು ಹೊಂದಬಾರದೆಂಬುದಾಗಿ ಸರ್ವಶಕ್ತನಾದ ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ನಮ್ಮ ಮಧ್ಯದಲ್ಲಿ ಜೀವಿಸಿ, ಹೇ, ನನ್ನನ್ನು ನೋಡಿ ನೀವು ಕಲೀರಿ, ಯಾವ ರೀತಿಯಲ್ಲಿ ನನ್ನ ಜೊತೆಗೆ ನೀವು ಇರಬಹುದು, ಭೂಲೋಕದಲ್ಲಿ ಮಾತ್ರವಲ್ಲ ಪರಲೋಕದಲ್ಲಿ ನಿತ್ಯದಲ್ಲಿ ನೀವು ಇರಬಹುದು ಎಂಬುದಾಗಿ ತನ್ನೆಲ್ಲವನ್ನು ಬಿಟ್ಟು ಬರಿದು ಮಾಡು ದೇವರು ನಮ್ಮ ಮಧ್ಯದಲ್ಲಿದ್ದು ಬಂದು ನಮಗಾಗಿ ಸೇವೆ ಮಾಡಿದ್ದಾನೆ. ಹಲ್ಲೆಲೂಯಾ. ದೇವರು ತನ್ನ ಸ್ವಂತ ಜೀವಿತ ನಮಗಾಗಿ ಕೊಟ್ಟಿದ್ದಾನೆ. ಇದು ನನ್ನದು ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಶಂಕರ ಹೇಳಿದ ದೇವರದು ದೇವರದೇ, ಇದರಲ್ಲಿ ನಮ್ಮ ಹೆಸರಿಲ್ಲ. ಕೊಟ್ಟು ಪರೀಕ್ಷೆ ಮಾಡಿ ನೋಡಿ, ದೇವರು ಹೇಳ್ತಾರೆ. ಆದ್ರೆ ನಿಮ್ದೆಲ್ಲ ಕೊಡಂತ ಹೇಳ್ತಾ ಇಲ್ಲ, ನನಗೆ ಮಾತ್ರ ಏನು ಬೇಡ, ನನಗೆಲ್ಲ ದೇವರು ಆಲ್ರೆಡಿ ಕೊಟ್ಟಿದ್ದಾನೆ. ದೇವರಿಗೆ ನಾನು ಕೊಡ್ತೇನೆ, ನನಗೆ ಆಲ್ರೆಡಿ ದೇವರು ಕೊಟ್ಟಿದ್ದಾರೆ, ನಾನು ಇದ್ರೆ ಕೊಡ್ತೇನೆ, ಕೊಡ್ತಾ ಇರ್ತೀನಿ, ನಾನು ಸಾಯೋ ತನಕ ಅದು ನನ್ನ ಕಮಿಟ್ಮೆಂಟ್. ಇವಾಗ ರೋಮರಿಗೆ ಬರೆದ ಪತ್ರ 6ನೇ ಅಧ್ಯಾಯ
ಯಾರಾದ್ರೂ 1ನೇ ವಚನ ಓದ್ತೀರಾ? ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು. ಅವ್ರೇನಂತಂದ್ರೆ ದೇವರ ಕೃಪೆ ನಮಗಿದೆ, ನಾವು ಎಷ್ಟು ಜಾಸ್ತಿ ಪಾಪ ಮಾಡ್ತೇವೋ ದೇವರು ಅಷ್ಟು ಹೆಚ್ಚಾಗಿ ನಮ್ಮನ್ನೇನ್ ಮಾಡ್ತಾರೆ? ಕ್ಷಮಿಸ್ತಾರೆ, ಕೃಪೆ ತೋರಿಸ್ತಾರೆ. ಅದಕ್ಕೆ ಕ್ರೈಸ್ತವರಾದ ನಮಗೆ ಧೈರ್ಯ ಜಾಸ್ತಿ ಪಾಪ ಮಾಡಲಿಕ್ಕೆ. ಪ್ರಾರ್ಥನೆ ಕುಂತು ದೇವರೇ ನನ್ನ ಕ್ಷಮಿಸಿ ಎಂಬುದಾಗಿ ನಮ್ಮ ದೇವರು ನಮ್ಮನ್ನು ಕ್ಷಮಿಸ್ತಾರೆ ಎಂಬುದಾಗಿ ನಾವು ಹೇಳ್ತೇವೆ. ಯಾರಾದ್ರೂ ಒಬ್ಬರು ಕ್ರೈಸ್ತವರು ನೀವು ಹೇಳಿ ಇವರು ನಿಜವಾಗಿ ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸ್ತಾರೆ ಎಂಬುದಾಗಿ ಯಾರಾದ್ರೂ ಹೇಳಲಿಕ್ಕೆ ಆಗ್ತದಾ? ನಾನು ಇವರನ್ನು ನಂಬುತ್ತೇನೆ, ಇವರು ದೇವರ ಮಾತಿಗೆ ವಿರೋಧವಾಗಿ ನಡೆಯಲ್ಲ, ಇವರನ್ನು ನಾನು ನಂಬುತ್ತೇನೆ ಎಂಬುದಾಗಿ ಯಾರಾದ್ರೂ ಒಬ್ಬರು ನಮ್ಮ ಬಗ್ಗೆ ಸಾಕ್ಷಿ ಹೇಳೋರಿದ್ದಾರಾ? ದೇವರ ದಯೆ ಅಪಾರವಾದದ್ದು. ನಮ್ಮ ಎಲ್ಲಾ ಪಾಪಗಳನ್ನು ಅದನ್ನು ಅಳಿಸಿ ಬಿಡುತ್ತದೆ, ದೂರ ಮಾಡಿಬಿಡುತ್ತದೆ, ದೇವರಿಗೆ ನಮ್ಮನ್ನು ಹತ್ತಿರ ಮಾಡುತ್ತದೆ. ಯಾರ ಜೊತೆಗೆ ನಾವು ಜಾಸ್ತಿ ಇರ್ತೇವೋ ಆ ರೀತಿಯಾಗಿ ನಾವು ಆಗ್ತೇವಂತ ನಾನು ಹೇಳಿದ್ದೇನೆ. ನೀವು ನಂಬ್ತಿರೋ ಇಲ್ವೋ, ನಾನು ಬೆಳಗ್ಗೆಯಿಂದ ಸಂಜೆ ತನಕ ದೇವರ ವಾಕ್ಯ ಜೊತೆಗೆ ಇರ್ತೇನೆ ಡೈಲಿ. ಇದು ಬಿಟ್ಟು ಬೇರೆ ಆಲೋಚನೆ ಇಲ್ಲ ನನಗೆ. ನನ್ನ ಹೆಸರು ಹಾಕ್ಬೇಕು, ಪೋಸ್ಟರ್ದಲ್ಲಿ ಹಾಕ್ಬೇಕು, ಇದು ಆಲೋಚನೆ ಇಲ್ಲ. ದೇವರ ವಾಕ್ಯದ ಮೇಲೆ ಪ್ರಮಾಣ ಮಾಡಿದ್ದೇನೆ, ದೇವರೇ ನನ್ನ ಹೆಸರು ನಾನು ಸಾಯೋ ತನಕ ಎಂದಿಗೂ ಹಾಕಿಸೋಲ್ಲ, ಹಾಕ್ಲಿಕ್ಕೆ ಬಿಡಲ್ಲ ಎಂಬುದಾಗಿ ಪ್ರಮಾಣ ಮಾಡಿದ್ದೇನೆ. ನನ್ನ ಬಾಯಿಂದ ನಿನ್ನ ನಾಮ ಬರಬೇಕು, ನಿನ್ನ ನಾಮ ಘನ ಪಡಬೇಕು ಸ್ವಾಮಿ. ದೇವರ ದಯೆ ಅತೀ ಅಪಾರವಾದದ್ದು. ಪೌಲ ಹೇಳ್ತಾ ಇದ್ದಾನೆ, ದೇವರ ದಯೆ ಇದೆ ಅಂತ ಪಾಪ ಮಾಡ್ತಾ ಇರ್ತೀಯ ಎಂಬುದಾಗಿ ವಿಶ್ವಾಸಿಗಳಿಗೆ ದೇವರ ವಾಕ್ಯ ಹೇಳ್ತಾ ಇದೆ. ಹೌ ಲಾಂಗ್, ಎಷ್ಟು ವರ್ಷ ಈ ರೀತಿಯಲ್ಲಿ ಪಾಪದಲ್ಲಿ ನೀನು ಜೀವಿಸಿಯಾ, ಯಾವಾಗ ನೀನು ಬಿಡುಗಡೆ ಆಗುತ್ತೀಯ ಎಂಬುದಾಗಿ ದೇವರು ಕೇಳ್ತಾ ಇದ್ದಾರೆ. ನಿನ್ನ ಜೀವಿತ ನಿನಗೆ ಮಾರ್ಪಾಟ ಆಗ್ತಾ ಇಲ್ವಾ? ನಾವು ಕನ್ನಡಿ ಮುಂದೆ ಹೋಗಿ ನಿಂತಾಗ ನೋಡಬೇಕು, ಓ ದೇವರೇ ನಿನಗೆ ಸ್ತೋತ್ರ, ಈ ಮನುಷ್ಯನನ್ನು ನೀನು ಒಳಗಿಂದ ಪರಿವರ್ತನೆ ಮಾಡಿದಕ್ಕಾಗಿ ಸ್ತೋತ್ರ ಎಂಬುದಾಗಿ ನಮ್ಮ ಬಗ್ಗೆ ನಾವು ಸಾಕ್ಷಿ ಹೇಳಬೇಕು. ಶುದ್ಧವಾದ ಮನಸ್ಸಿರಬೇಕು. ಎಷ್ಟು ವರ್ಷ ಅದೇ ಪಾಪ ಮಾಡೋಣ? ಯಾವಾಗ ನಮಗೆ ಬಿಡುಗಡೆ ಇರ್ತದೆ? ದೇವರ ಪರಲೋಕದಿಂದ ನಮ್ಮನ್ನು ಆತನು ನೋಡುತ್ತಾ ಇದ್ದಾನೆ. ಓ ನನ್ನ ದಯೆ ನಾನು ಕೊಟ್ಟಿದ್ದೇನೆ, ಇನ್ನು ನೀವು ಮಾರ್ಪಾಟ ಆಗ್ತಾ ಇಲ್ಲ ಎಂಬುದಾಗಿ ಆತನು ಬಾಧೆ ಬೀಳುತ್ತಾ ಇದ್ದಾನೆ. ಯಾರಾದ್ರೂ ಪಾಸ್ಟರ್ ಅಂತ ನನ್ ಕಡಿದ್ರೆ ನನಗೆ ಮೈಯೆಲ್ಲ ಜುಮ್ಮ ಆಗ್ತದೆ, ಭಯ. ಆ ಮಾತಿಗೆ ಜಾಸ್ತಿ ಬೆಲೆ ಇದೆ, ವೇಟ್ ಇದೆ. ನಾನು ಸರಿ ಇಲ್ಲ ದೇವರೇ, ಒಂದು ಕೆಲಸದಲ್ಲಿ ನಾನು ಸರಿ ಇಲ್ಲ. ಅದಕ್ಕೆ ಪಾಸ್ಟರ್ ಹೇಳ್ತೇನೆ, ನಾನು ದಯವಿಟ್ಟು ನನ್ನ ಹೆಸರು ಕೂಗ್ರಿ ಫ್ರಾನ್ಸಿಸ್ ಅಂತ, ಅವಾಗ ನನಗೆ ಧೈರ್ಯ ಬರ್ತದೆ. ಪಾಸ್ಟರ್ ಅಂದ್ರೆ ನನಗೆ ಭಯ. ನಾನು ಯಾರು, ನಾನು ಎಂಥವನೆಂಬುದಾಗಿ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ದೇವರು ದಯೆ ಕೊಟ್ಟಿದೆಂಬುದಾಗಿ ದೇವರ ಜೊತೆಗೆ, ದಯೆ ಜೊತೆಗೆ ಆಟ ಆಡಬೇಡಿ. ಒಂದು ದಿನ ದೇವರು ಹೇಳ್ತಾನೆ, ನಾನು ಸ್ಟಾಪ್ ಮಾಡ್ತೇನೆ ಎಂಬುದಾಗಿ. ಮುಂದೆ ಹೋದಮ್ಮ, ಎಂದಿಗೂ ಇರಬಾರದು. ಬೇರೆಯವ್ರು ಓದ್ತಾ ಇದ್ದಾರೆ, ಅವ್ರು ಬಿಟ್ಕೊಡಿ. ಏರ್ಬಹುದಮ್ಮ? ಪಾಪದ ಪಾಲಿಗೆ ಏನಲ್ಲಮ್ಮ, ಚಿಕ್ಕ ಮಗು ಯಾರು ಓದ್ತಾ ಇದ್ದಾರೆ. ಆಯ್ತು, ಬದುಕುವುದು ಹೇಗೆ? ಕ್ವಶನ್ ಮಾರ್ಕ್. ಅಲ್ಲಿ ಏನಿದೆ? ಬದುಕುವುದು ಹೇಗೆ? ಪಾಪಕ್ಕೆ ನೀವು ಸತ್ತಿದ್ರಿ ಅಂದ್ರೆ, ಇವಾಗ ಒಂದು ವೇಳೆ ಒಬ್ಬನು ಕುಡಿಯವನು, ಬೆಳಗ್ಗೆಯಿಂದ ಸಂಜೆ ತನಕ ಕುಡಿಯವನು, ಡೈಲಿ ದಿಢೀನ ಅಂತ ಒಂದು ದಿನ ಸತ್ತು ಬಿಟ್ಟ, ಅವರು ಕುಡಿಲಿಕ್ಕೆ ತಂದು ಕೊಟ್ರು, ಅಯ್ಯ ಕುಡಿ ಅಂತ, ಅವನು ಕುಡಿತಾನ? ಆ ಸೇರೆ ತಂದು ತನ್ನ ಮೂಗಿಗೆ ಹಚ್ಚಿದ್ರೆ ವಾಸನೆ ತಗೊಂಡು ಕುಡಿಯ ಅಂದ್ರೆ ಕುಡಿತಾನ? ಆತನ ಶರೀರದಿಂದ ಜೀವ ಹೋಯಿತು, ವಾಸನೆ ಹೋಯಿತು, ಆ ಕುಡಿಯುವಂತ ಅನಿಸಿಕೆ ಮನಸ್ಸು ಹೋಯಿತು. ಆ ಸೇರೆಗೆ, ಆ ಮನುಷ್ಯನಿಗೆ ಯಾವುದೇ ಸಂಬಂಧ ಇಲ್ಲ. ಸೊ ಅದೇ ರೀತಿಯಾಗಿ ಪಾಪಕ್ಕೆ ನಾವು ಸತ್ತು ಹೋಗಿದ್ದೇವೆ. ಸತ್ತು ಹೋದವರು ತಿರುಗಿ ನಾವು ಪಾಪದಲ್ಲಿ ಜೀವಿಸುವುದು ಹೇಗೆ ಎಂಬುದಾಗಿ ಪೌಲನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾರ ಕಿವಿಯಲ್ಲಿ ಹೂವ ಇಡ್ತಾ ಇದ್ರೆ ಎಂಬುದಾಗಿ ಪೌಲನು ಕ್ರೈಸ್ತವರಿಗೆ ಕೇಳ್ತಾ ಇದ್ದಾನೆ. ವಾಟ್ ಎ ಜೋಕ್. ಯಾರಿಗೆ ಮೋಸ ಮಾಡ್ತಾ ಇದ್ದೀರಾ ನೀವು? ಪಾಪ
ಪಾಪಕ್ಕೆ ಸತ್ತಿರಲ್ಲ ಅಂತ ನೀವು ಹೇಳ್ತಾ ಇದ್ರಲ್ಲ, ಮತ್ತೆ ಪಾಪದಲ್ಲಿ ಜೀವಿಸ್ತಾ ಇದ್ರೆ ಅದು ಹೇಗೆ? ಒಂದು ಸಾರಿ ಯೇಸು ನನ್ನ ದೇವರು ಎಂಬುದಾಗಿ ಹೇಳಿ ನೀರಿನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ನೀರಿನಲ್ಲಿ ನೀವು ಮುಳುಗಬೇಕಾದ್ರೆ ನೀವು ಹೇಳ್ತಾ ಇದ್ರೆ, ದೇವರೇ ಈ ಕ್ಷಣದಿಂದ ನಾನು ಲೋಕದಲ್ಲಿರುವ ಎಲ್ಲದಕ್ಕೆ ನಾನು ಸತ್ತಿದ್ದೇನೆ ಎಂಬುದಾಗಿ ನಾವು ಅರಿಕೆ ಮಾಡುತ್ತಾ ಇದ್ದೇವೆ. ಆ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯನೇನಾ? ಕಷ್ಟ, ಆದರೆ ಪ್ರಯಾಸ ಪಟ್ಟರೆ ಆಗ್ತದೆ. ಹಲ್ಲೆಲೂಯಾ. ನಾನು 32 ವರ್ಷದಿಂದ ಪ್ರಯಾಸ ಪಡ್ತಾ ಇದ್ದೇನೆ. ದೇವರು ಸ್ವಲ್ಪ ಸ್ವಲ್ಪವಾಗಿ ನನಗೆ ಬಲ ಕೊಡ್ತಾ ಇದ್ದ. ಎಷ್ಟು ವರ್ಷದಿಂದ? ಇನ್ನೂ ಆಗ್ತಾ ಇಲ್ಲ. ಪ್ರಾಮಾಣಿಕರಾಗಿರಬೇಕು ನಾವು ದೇವರ ಮುಂದೆ, ನಮ್ಮ ಹೃದಯದಲ್ಲಿ, ನಮ್ಮ ತಲೆ, ನಮ್ಮ ಆಲೋಚನೆಯಲ್ಲಿ. ನಾವು ಯಾವಾಗ ದೇವರ ಹತ್ರ ಪ್ರಾಮಾಣಿಕರಾಗಿರ್ತೇವೆ ಅವಾಗ ದೇವರ ನಿಜವಾದ ಸಂತೋಷ ಸಮಾಧಾನವನ್ನು ನಮಗೆ ಕೊಡ್ತಾರೆ. ನಾವು ಬೇರೆಯವರ ಬಗ್ಗೆ ನೋಡಲ್ಲ, ಚಿಂತೆನೇ ಇಲ್ಲ, ನಮಗೆ ಸಮಾಧಾನ ಇರ್ತದೆ. ಕುಂತಲ್ಲಿ ದೇವರ ಪ್ರಸನ್ನತೆ ನಮ್ಮ ಮೇಲೆ ಬರುತ್ತದೆ. ಸತ್ತವರು ನೀವು ತಿರುಗಿ ಯಾಕೆ ಅದರಲ್ಲಿ ಕೈ ಹಾಕ್ತೀರಾ ಎಂಬುದಾಗಿ. ಅದಕ್ಕೆ ಉದಾಹರಣೆ ಒಂದು ಹೇಳ್ತೇನೆ ನೋಡಿ. ಒಂದು ಯಜಮಾನನ ಮನೆಯಲ್ಲಿ ಒಂದು ಕತ್ತೆ ಇತ್ತು, ಒಂದು ನಾಯಿ ಇತ್ತು. ಚಲಪತಿ ಚೆನ್ನಾಗಿ ಕೇಳಿದ್ದು. ಒಂದು ದಿನ ಆ ನಾಯಿ ಏನ್ ಮಾಡಿದೆನೋ ಗೊತ್ತಿಲ್ಲ, ಅದು ಇನ್ನು ಮೇಲೆ ನನ್ನ ಯಜಮಾನರ ಹತ್ರ ನಾನು ಮಾತಾಡಲ್ಲ ಎಂಬುದಾಗಿ ಬೊಗಳ್ತಾ ಇಲ್ಲ, ಮೌನವಾಗಿತ್ತು. ಒಂದು ದಿನ ಕಳ್ಳರು ಆ ಮನೆಗೆ ಬಂದರು. ಕತ್ತೆ ಹೇಳ್ತಾ ಇದ್ದೆ, ಕಳ್ಳರು ಬಂದಿದ್ದಾರೆ, ಹೋದರು. ಅಂತ ಇದ್ದ ನಾಯಿ. ನಾನು ಬೊಗಳಲ್ಲ. ಈ ಕತ್ತೆ ಪಾಪ ಕಳ್ಳರ ನೋಡ್ಸಲಿಕ್ಕೆ ಅಂತ ಹೋಗ್ಬಿಡ್ತು. ಆ ಮಲಗಿದಂತ ಯಜಮಾನ ದೊಡ್ಡ ದೊನ್ನೆ ತಂದು ಕತ್ತೆಗೆ ಒಂದು 10-20 ಆಗ್ಬಿಟ್ಟ. ನಿದ್ದೆ ಮಾಡೋಣ ಡಿಸ್ಟರ್ಬ್ ಮಾಡ್ತೀಯ ಅಂತ. ಅವಾಗ ನಾಯಿ ಹೇಳ್ತು, ನನ್ನ ಕೆಲಸ ನೀನ್ ಮಾಡಿದ್ರೆ ನಿನ್ಗೆ ಒದೆ ಸಿಗೋದು ಗ್ಯಾರಂಟಿ. ಬೇರೆಯವ್ರು ಏನ್ ಮಾಡ್ತಾರೆ, ಯಾವ ಪಾಪದಲ್ಲಿದ್ದಾರೆ ನಾವು ಆಲೋಚನೆ ಮಾಡೋದು ಬೇಕಾಗಿಲ್ಲ. ಆ ನಮ್ಮ ಯಜಮಾನ ನಮ್ಮ ಒದಿತಾನೆ, ನಾನು ಅವನು ಒದಿಲಿಕ್ಕಿದ್ದೆ, ನಿನ್ ಕೆಲಸ ನೀನ್ ಮಾಡು, ಬಾಯಿ ಮುಚ್ಕೊಂಡಲ್ಲ. ನನಗೆ ಬೇರೆಯವ್ರ ಬಗ್ಗೆ ಮಾತಾಡೋದು ತುಂಬಾ ಈಸಿ, ಫ್ರೀ. ಸತ್ತಿದ್ದೇವೆ, ಅದಕ್ಕೆ ನಾವು ಅಂತ ಒಂದು ಆಲೋಚನೆಗೆ ಸಂಪೂರ್ಣವಾಗಿ ಸತ್ತು ಹೋಗಿಬಿಟ್ಟಿದ್ದೇವೆ. ತಿರುಗಿ ಅದರಲ್ಲಿ ನಾವು ಜೀವಿಸಬಾರ್ದು. ಅದಕ್ಕೆ ದೇವರ ವಾಕ್ಯದ ನಾಯಿ ಅದು ಕಕ್ಕಿ ಬಿಟ್ಟು ಏನ್ ಮಾಡ್ತದೆ, ತಿರುಗಿ ಅವಾಗ್ಲೇ ಹೋಗಲ್ಲ, 1-2 ದಿನ ಬಿಟ್ಟು ಹೋಗ್ತದೆ. ಅದು ಕೊಳುತು ನಾರು ವಾಸನೆ ಮಾಡ್ತಾ ಇದಾರೆ ಅಂತ ಹೋಗಿ ಏನ್ ಮಾಡ್ತದೆ, ಯಾರನ್ನು ನೋಡಲ್ಲ, ಚೆನ್ನಾಗಿ ನೆಗ್ತಾ ಇದೆ. ಯಾಕಂದ್ರೆ ಅದರ ಸ್ವಭಾವ. ಅದಕ್ಕೆ ದೇವರು ಅದರ ಬಗ್ಗೆ ಬರೆದಿದ್ದಾರೆ. ಆ ರೀತಿಯಲ್ಲಿ ನಾವು ಇರಬಾರದು. ನೀನ್ ಇವಾಗ ದೀಕ್ಷಾಸ್ನಾನ ತೊಳ್ತಾ ಇದ್ರೆ ನಾನು ಅವಾಗ ತಗೊಂಡೆ ಅಂತ ಹೇಳ್ಬಾರ್ದು. ನಮ್ಮ ಜೀವಿತನೂ ಹಂಗೆ ಇದೆ, ಪರೀಕ್ಷೆ ಮಾಡಿದ್ರೆ. ಆದ್ರೆ ಪರಿವರ್ತನೆ ಆಗ್ಲಿಕ್ಕೆ ಪ್ರಯಾಸ ಪಡಬೇಕು. ಏನ್ ಮಾಡ್ಬೇಕು? ಪ್ರಯಾಸ ಪಡ್ಬೇಕು. ಪ್ರಯಾಸ ಅಂದ್ರೆ ನಾನು ಹೇಳ್ತೇನೆ ನೋಡಿ, ಒಂದು ಉದಾಹರಣೆ. ಇವಾಗ ಗಾಡಿ ಓಡಿಸ್ಕೊಂಡು ಬೆಳಗ್ಗೆ ನಿಮ್ ಚರ್ಚಿಗೆ ಬಂದೀವಿ, ತಿರುಗಿ ಇನ್ನೊಂದು ಚರ್ಚಿಗೆ ಹೋಗಿ ಪ್ರಸನ್ನ ಮಾಡ್ಬೇಕು ಬೆಂಗಳೂರಲ್ಲಿ. ಆವಾಗ ಮನೆ ಮುಂದೆ ನಾನು ಗಾಡಿ ನಿಲ್ಲಿಸ್ತೇನೆ, ಸುಸ್ತಾಗ್ಬಿಟ್ಟಿದೆ, ಮನೆ ಮುಂದೆ ಕಸ ಇದೆ ರೋಡಲ್ಲಿ. ಅವಾಗ ಮೌನವಾಗಿ ಆ ಕಸಬರಿಗೆ ತಂದ ಕಸ ಎಲ್ಲ ಗೂಡಿಸ್ಬಿಟ್ಟು ಅದನ್ನು ಚೆನ್ನಾಗಿ ಇಟ್ಬಿಟ್ಟು ಅವಾಗ ಮನೆಯಲ್ಲಿ ಹೋಗ್ತೇನೆ. ಯಾಕೆ? ನನ್ನಿಂದ ನನ್ನ ಹೆಂಡತಿಗೆ ಆಶೀರ್ವಾದ ಇರಲಿ, ನನ್ನ ಅತ್ತೆ ಕಣ್ಣು ಮುಚ್ಕೊಂಡು ಮನೆಯಲ್ಲಿ ತೃಪ್ತಿ ಆಗಿರ್ಲಿ, ನನ್ನ ಮಕ್ಕಳು ಚೆನ್ನಾಗಿ ಸಮಾಧಾನವಾಗಿರ್ಲಿ. ಕಷ್ಟ ನಾನು ಬೀಳ್ತೇನೆ, ನನಗೆ ತೊಂದರೆ ಆಗಲಿ. ನಾನು ಇಳಿದಾಗ ನನ್ನ ಮಕ್ಕಳು ನಾನು ಮಾಡಿದ ಕೆಲಸಕ್ಕಿಂತ ಜಾಸ್ತಿ ಮಾಡಲಿ. ಅವ್ರಿಗೆ ಗೊತ್ತಾಗ್ಲಿ ನಮ್ಮ ತಂದೆ ನಿಜವಾಗಿ ನಮ್ಮನ್ನು ಪ್ರೀತಿ ಮಾಡ್ತಾನೆ. ನನ್ನ ಹೆಂಡತಿಗೆ ಗೊತ್ತಾಗ್ಲಿ ನನ್ನ ಗಂಡ ನಿಜವಾಗಿ ನನ್ನನ್ನು ಪ್ರೀತಿ ಮಾಡ್ತಾನೆ. ನನ್ನ ಅತ್ತೆಗೆ ಗೊತ್ತಾಗ್ಲಿ ಇವನು ನಿಜವಾಗಿ ನನ್ನ ಹಳೆ ಅಲ್ಲ, ನನ್ನ ಮಗನ ಎಂಬುದಾಗಿ ಆ ತಾಯಿಗೆ ಗೊತ್ತಾಗಲಿ. ಮನೆಗೆ ಹೋದ ತಕ್ಷಣ ಬೈತಾರೆ, ಯಾಕಪ್ಪ ನಿನಗೆ ಈ ಕೆಲಸ? ನಾನು ಹೇಳ್ತೇನೆ, ಚಿಕ್ಕ ಸೇವೆ ಮಾಡ್ಬೇಕಲ್ಲ ನಿಮಗೆ, ಪ್ರಯಾಸ ಪಡ್ತಾ ಇದ್ದೇನೆ. ಒಳ್ಳೆ ಅಳಿಯ ಆಗ್ಲಿಕ್ಕೆ ಪ್ರತಿದಿನ ಪ್ರಯಾಸ ಪಡ್ತಾ ಇದ್ದೇನೆ. ಒಳ್ಳೆ ಗಂಡ ಆಗ್ಲಿಕ್ಕೆ ಪ್ರತಿದಿನ ಪ್ರಯಾಸ ಪಡ್ತಾ
ಒಳ್ಳೆ ತಂದೆ ಆಗ್ಲಿಕ್ಕೆ ಪ್ರಯಾಸ ಪಡ್ತಾ ಇದ್ದೇನೆ. ಸಾಯೋ ತನಕ ನಾನು ಪ್ರಯಾಸ ಪಡ್ತೇನೆ. ಒಳ್ಳೆ ಸೇವಕನಾಗ್ಲಿಕ್ಕೆ ದೇವರ ಮುಂದೆ ಪ್ರತಿನಿತ್ಯ ಪ್ರಯಾಸ ಪಡ್ತಾ ಇದ್ದೇನೆ. ನನ್ನ ಸ್ನೇಹಿತರಿಗೆ ಒಳ್ಳೆ ಸ್ನೇಹಿತನಾಗಿರ್ಲಿಕ್ಕೆ ಪ್ರತಿದಿನ ಪ್ರಯಾಸ ಪಡ್ತಾ ಇದ್ದೇನೆ. ನಾನೇನಾದ್ರೂ ತಗೊಳ್ಳಿಕ್ಕೆ ಹೋದ್ರು ನನ್ನ ಸ್ನೇಹಿತರಿಗೆ ಫೋನ್ ಮಾಡ್ತೇನೆ, ಇದು ಬೇಕಾ, ಇಲ್ಲಿ ಬಂದಿದ್ದೇನೆ, ಇದೇನಾದ್ರೂ ಬೇಕಾ. ನನ್ನ ಕುಟುಂಬಕ್ಕಿಂತ ಮುಂಚೆ ಅವ್ರ ಬಗ್ಗೆ ನಾನು ಆಲೋಚನೆ ಮಾಡ್ತೇನೆ, ಇಲ್ಲಿಗೆ ಬಂದಿದ್ದೇನೆ, ನಿಮ್ಗೆ ಬೇಕಾ ಎಂಬುದು. ಪ್ರಯಾಸ ಪಡ್ತಾ ಇದ್ದೇನೆ. ಇಟ್ ಕಾಸ್ಟ್ ಮನಿ, ಕಾಸ್ಟ್ಲಿ. ಅದಕ್ಕೆ ದುಡ್ಡು ಖರ್ಚಾಗ್ತದೆ. ಇನ್ನೊಬ್ಬರನ್ನ ಪ್ರೀತಿ ಮಾಡ್ಬೇಕಂದ್ರೆ ಟೈಮ್ ಹೋಗ್ತದೆ, ದುಡ್ಡು, ಸ್ಯಾಕ್ರಿಫೈಸ್. ಯಾವುದು ಫ್ರೀ ಆಗಿ ಸಿಗಲ್ಲ. ರಕ್ಷಣೆ ಮಾತ್ರ ಫ್ರೀ ಆಗಿ ಸಿಗ್ತದೆ. ಯಾಕಂದ್ರೆ ದೇವರದನ್ನ ನಮ್ಗೆ ಕ್ರಯ ಕೊಟ್ಬಿಟ್ಟಿದ್ದಾರೆ, ಆತನ ರಕ್ತ ಸುರಿಸಿದ್ದಾನೆ. ಹಲ್ಲೆಲೂಯ. ಮುಂದೆ ಓದ್ತಿರಮ್ಮ, ಎಲ್ಲಿ ಬಿಟ್ಟಿದ್ರು ಅಲ್ಲಿಂದ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು. ಸಾಕಮ್ಮ, ಬೈಬಲ್ ಎಲ್ಲ ಮುಚ್ಚಿಬಿಡಿ. ಎಲ್ಲ ಪ್ರಶ್ನೆನೆ. ನಿಮಗೆ ತಿಳಿಯದು. ನನಗೆ ಚರ್ಚ್ ಇಲ್ಲ, ದೇವರಿಗೆ ಸ್ತೋತ್ರ. ಇಲ್ಲಾಂದ್ರೆ ಎಷ್ಟು ಜನನ ಹೊಡಿತಾ ಇದ್ದೇನೋ ಇವತ್ತು ಕೋಲ್ತಾ ಉಂಟು. ನನ್ನ ಕೆಲಸ ಅದು ಸರಿಯಾಗಿ ಮಾಡೋದು. ಜನರನ್ನ ತಮಾಷೆ ಮಾಡ್ಲಿಕ್ಕೆ ಬಂದಿಲ್ಲ ನಾನು ಇಲ್ಲಿ, ದೇವರ ವಾಕ್ಯ ಹೇಳಲಿಕ್ಕೆ ಬಂದಿದ್ದೇನೆ. ಆ ಭಕ್ತಿ ಬಲಾಗೆ ದೇವರು ನನಗೆ ಕೊಟ್ಟಿದ್ದಾರೆ, ಅದನ್ನ ಫಾಲೋ ಮಾಡ್ತೇನೆ. ನೀನು ಎಲ್ಲವನ್ನು ಬಿಟ್ಟು ಯೇಸುವಿನ ಅಂಗೀಕಾರ ಮಾಡಿ ನೀರಿನಲ್ಲಿ ಮುಳುಗಿ ಎಲ್ಲರ ಮುಂದೆ ಕ್ರಿಸ್ತನೇ ನನ್ನ ದೇವರೆಂಬುದಾಗಿ ನೀನು ಅಂಗೀಕಾರ ಮಾಡಿ ತಿರುಗಿ ನೀನು ಎದ್ದು ಪಾಪ ಮಾಡುವುದಾದರೆ ಯಾವ ರೀತಿಯಲ್ಲಿ ಎಂಬುದಾಗಿ ಪೌಲನು ಕೇಳುತ್ತಾ ಇದ್ದ. ದೀಕ್ಷಾಸ್ನಾನ ಅಂದರೆ ದೇವರು ಮತ್ತು ನಾವು ಆತನ ಜೊತೆಗೆ ಒಡಂಬಟ್ಟಿದ್ದೇವೆ ಎಂಬುದಾಗಿ ಅರ್ಥ. ಮಾತು ಕೊಟ್ಟಿದ್ದೇವೆ. ಮಾತು ಕೊಡುವುದಕ್ಕಿಂತ ಮಾತು ಮುರಿಯೋದ್ರಲ್ಲಿ ನಂಬರ್ 1 ನಾವು ಇವಾಗ. ಅದಕ್ಕೆ ನಮ್ಮ ಮಾತು ನಂಬಲ್ಲ ಅಂತ ಇವಾಗೆಲ್ಲ ರಿಜಿಸ್ಟ್ರೇಷನ್, ಚರ್ಚಲ್ಲಿನೂ ಮದುವೆಗೆ ನೋಡಿ ರಿಜಿಸ್ಟ್ರೇಷನ್ ಮಾಡ್ತೀವಿ. ನಾಳೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮ್ಗೆ ಪ್ರಾಬ್ಲಮ್ ಅಂತ ನಮಗೆ ಭಯ ಇಲ್ಲ. ಎಲ್ಲಿ? ಇಲ್ಲಿ. ಯಾವ ಜಾಗದಲ್ಲಿ? ದೇವರ ಪ್ರಸನ್ನತೆ ಜಾಗದಲ್ಲಿ ನಮಗೆ ನಂಬಿಕೆ ಇಲ್ಲ, ಯಾವಾಗ ಯಾರು ಉಲ್ಟಾ ಹೊಡಿತಾರೆ ಎಂಬುದಾಗಿ. ನಾವು ಮಾರ್ಪಡ್ಲಿಲ್ಲ, ಬೇರೆಯವರ ಸಲುವಾಗಿ ನಾವು ಮಾರ್ಪಟ್ಟಿದ ಹಾಗೆ ಆಕ್ಷನ್ ಮಾಡ್ತಾ ಇದ್ದೀವಿ ಅಷ್ಟೇ, ಬೇರೆ ಏನೂ ಇಲ್ಲ. ನಮ್ಮನ್ನು ನೋಡಿ ಜನ ಹೇಳಬೇಕು, ನಿಜವಾಗಿ ಅವರು ಕ್ರೈಸ್ತವರು ಎಂಬುದಾಗಿ ಹೇಳಬೇಕು. ಆ ರೀತಿಯಲ್ಲಿ ನಮ್ಮ ಜೀವಿತವನ್ನು ಮೇಲೆ ತರಬೇಕು. ಅಸಾಧ್ಯವಲ್ಲ, ಸಾಧ್ಯ. ಕೆಲವರು ಹೇಳ್ತಾರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಂತ. ಹೌದಲ್ವಾ? ಕರೆಕ್ಟ್ ತಾನೆ? ಇವಾಗ ನಾನು 1 ವರ್ಷದಿಂದ ತರಕಾರಿ ತಿಂತಾ ಇದ್ದೇನೆ, ಮಾಂಸ ತಿಂತಾ ಇಲ್ಲ. 17 kg ಕಮ್ಮಿ ಆಯ್ತು. ಎಷ್ಟು kg? ಸ್ವಲ್ಪ ದುಡ್ಡು ಉಳಿತು. ದೇವರಿಗೆ ಸ್ವಲ್ಪ ದುಡ್ಡು ಉಳಿತು. ಇಲ್ಲಾಂದ್ರೆ ಒಂದ್ಸಾರಿ ಹೋದ್ರೆ 1000 ರೂಪಾಯಿ ಡೈಲಿ ತಿಂತಾ ಇದ್ದೆ. ಇವಾಗ 1.5 ವರ್ಷ ಆಯ್ತು ಬಿಟ್ಬಿಟ್ಟಿದ್ದೇನೆ. ಸ್ವಲ್ಪ ದುಡ್ಡು ಉಳಿತಾ ಇದೆ. ಮನೆಯಲ್ಲಿ ಯಾವಾಗಾದ್ರೂ ಇರ್ತದೆ ಎಮರ್ಜೆನ್ಸಿಗೆ ದುಡ್ಡು, ಮುಂಚೆ ಇರಲ್ಲ ಇತ್ತು. ನಾನು ಸ್ವಲ್ಪ ತಿಳುವಳಿಕೆ ಬುದ್ಧಿ ಯೂಸ್ ಮಾಡಿ ಸ್ಟಾಪ್ ಮಾಡಿದೆ. ಇವಾಗ ಭಾರ ಕಮ್ಮಿ ಆಯ್ತು, ಓಡಬಹುದು, ಇನ್ನೂ ಸ್ವಲ್ಪ ಕೆಲಸ ಮಾಡಬಹುದು. ಮೆಡಿಸಿನ್ ತಿಂತಾ ಇಲ್ಲ, ದೇವರ ದಯದಿಂದ ರೋಗ ಇಲ್ಲ. ದೇವರಿಗೆ ದೇವರು ಹೇಳ್ತಾ ಇದ್ದೀನಿ, ನಿನ್ನ ಕರಗಳಲ್ಲಿ ಎಲ್ಲವನ್ನು ನಾನು ಕೊಟ್ಟಿದ್ದೇನೆ, ನಿನ್ನ ಪ್ರಯಾಸ ಪಡು, ನಿನ್ನ ಜೊತೆಗೆ ನಾನು ಇರ್ತೇನೆ, ನಿನ್ನ ಜೀವಿತ ಮಾರ್ಪಾಟಾಗಿದೆ ಎಂಬುದಾಗಿ ಜನರು ನೋಡಲಿ, ಈ ಭೂಲೋಕದಲ್ಲಿ ನೋಡಲಿ, ಅವರು ಮಹಿಮೆ ಪಡಲಿ ನನ್ನ ನಾಮ ಎಂಬುದಾಗಿ ದೇವರು ನಮಗೆ ಕೊಟ್ಟಿದ್ದಾರೆ. ಸೊ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋರು ಈ ರೀತಿಯಲ್ಲಿ ರೆಡಿ ಆಗಿರ್ಬೇಕು. ಇನ್ನು ಮೇಲೆ ನನ್ನ ಜೀವಿತ ದೇವರಿಗಾಗಿ, ಯಾರಿಗಾಗಿ? ಆ ರೀತಿಯಲ್ಲಿ ನಾನು ಬೆಳೆಬೇಕಂದ್ರೆ ಬೇರೆ ದಾರಿ ಇಲ್ಲ. ಏನು ಓದಬೇಕು? ಸುಮಾರು ಸಾರಿ ನಾನು ಪ್ರಸಂಗ ಮಾಡಿದ್ದು 100ಕ್ಕೆ 100 ತಪ್ಪೆ. ಈ ದೇವರ ವಾಕ್ಯ ನನಗೆ ಅರ್ಥ ಆಗಲ್ಲ. ಅಷ್ಟು ಓದಿದ್ರು ಅರ್ಥ ಆಗಲ್ಲ. ಸುಳ್ಳೇ ನಾನು ಹೇಳುದು, ಬೈಬಲ್ಗೆ ಸಂಬಂಧಪಟ್ಟಿದ್ದಿಲ್ಲ. ನನ್ನ ಪಾಪಗಳನ್ನು ನಾನು ಕವರ್ ಮಾಡ್ಲಿಕ್ಕೆ ದೇವರ ವಾಕ್ಯ ಕೊಡ್ತೇನೆ. ಯಾಕಂದ್ರೆ ಇದು ಕರೆಕ್ಟ್ ಆದ ವಾಕ್ಯ ಓದಿ ಅವರು ದೇವರ ಹತ್ರ ಆಗ್ಲಿಕ್ಕೆ ನಾನು ದೇವರ ವಾಕ್ಯ ಕೊಡ್ತೇನೆ. ಹಲ್ಲೆಲೂಯಾ.
ನನ್ನ ಪಾಪ ಕ್ಷಮಾಪಣೆಗಾಗಿ ದೇವರ ವಾಕ್ಯ ನಾನು ಕೊಟ್ಟು ಹೋಗ್ತಾ ಇರ್ತೇನೆ. ಅವರಾದರೂ ದೇವರಲ್ಲಿ ಸ್ಥಿರವಾಗಿರಲಿ ಎಂಬುದಾಗಿ. ಆ ಸಿಸ್ಟರ್ಗೆ ಪಾಸ್ ಮಾಡಿಬಿಡಿ ಬೈಬಲ್, ಇಲ್ಲಾಂದ್ರೆ ಮರೆತು ಹೋಗ್ತೇನೆ. ಮಾರ್ಪಾಟ ಆಗಬೇಕು, ದೇವರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು, ಯೇಸುವಿನಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಯಾರೇ ಬಂದು ಏನ್ ಹೇಳಿದ್ರು ಪರವಾಗಿಲ್ಲ, ನಾನು ಬದಲಾಗಲ್ಲ, ಯೇಸುವನ್ನು ನಂಬಿದೆ ಎಂಬುದಾಗಿ ಸಾಕ್ಷಿ ಕೊಡಬೇಕು. ಜನ ಟೀಕೆ ಮಾಡಿದಾಗ ಸಮಾಧಾನದಿಂದ ತೆಗೆದುಕೊಳ್ಳಬೇಕು, ಸಿಟ್ಟು ಬರಬಾರದು ನಮಗೆ. ನೀವು ಸಮುದ್ರದಲ್ಲಿ ಹೋದ್ರೆ ಒಂದು ಜೆಲ್ಲಿ ಫಿಶ್ ಅಂತ ಹೇಳಿ, ಚಿಕ್ಕ ಮೀನು. ಏನ್ ಫಿಶ್? ಜೆಲ್ಲಿ ಫಿಶ್. ಈ ಜೆಲ್ಲಿ ಫಿಶ್ ಏನ್ ಮಾಡ್ತದೆ, ದೊಡ್ಡ ಮೀನುಗಳು, ನಮ್ಮ ತರ ಮೀನುಗಳು ಯಾವಾಗಲೂ ಬಾಯಿ ತೆಗೆದಿರ್ತದೆ ಸಮುದ್ರದಲ್ಲಿ ಅಂತ. ಈ ಜೆಲ್ಲಿ ಮೀನು ಏನಾಗ್ತದೆ, ಹೋಗ್ಬಿಡ್ತದೆ. ಹೋಗ್ಬಿಟ್ಟು ಸಾಯಲ್ಲ, ಇದು ಸಾಯಲ್ಲ ಹೊರತು ಸಾಯಿಸ್ತದೆ ಯಾರನ್ನ? ದೊಡ್ಡ ಮೀನನ್ನ. ಆ ದೊಡ್ಡ ಮೀನು ಹೊಟ್ಟೆ ಒಳಗೆ ಇದು ಜೆಲ್ಲಿ ಫಿಶ್ ಹೋಗ್ಬಿಟ್ಟು ಅದು ಸ್ವಲ್ಪ ತಿಂತಾ ಇರ್ತದೆ ಮಾಂಸ ಒಳಗೆ. ಒಂದು ದಿನ ದೊಡ್ಡ ಮೀನು ಲಬ ಅಂತ ಉಲ್ಟಾಗಿ ಸತ್ತು ಬಿದ್ದಿರ್ತದೆ. ಪಾಪನು ಹಂಗೆ, ಈ ದೊಡ್ಡ ಶರೀರದಲ್ಲಿ ಪಾಪ ಜೆಲ್ಲಿ ಫಿಶ್ ತರ ಹೋಗ್ಬಿಟ್ಟು ಅದು ಸ್ವಲ್ಪ ತಿಂದು ನಮ್ಮನ್ನು ಹಾಳು ಮಾಡ್ತದೆ, ದೇವರಿಂದ ದೂರ ಮಾಡ್ತದೆ, ನರಕಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತದೆ. ಚಿಕ್ಕದು ಮೈಂಡಲ್ಲಿ ಆಗ ಆಲೋಚನೆ ಬರೋದು, ಚಿಕ್ಕ ಆಲೋಚನೆ. ಒಂದು ಸಾರಿ ಆಲೋಚನೆ ಮಾಡಿ ನೋಡೋಣ, ಪರವಾಗಿಲ್ಲ, ನಾಳೆ ಏನಾಗಲ್ಲ, ನಾಳೆ ನಮಗೆ ಟೈಮ್ ಇಲ್ಲ. ಅವ್ವ ಅಂದು ಒಂದೇ ತಾನೇ ಹಣ್ಣು ತಿನ್ನೋದಂತ ಒಂದು ತಿಂದು ಆಕೆಯಿಂದ ಗಂಡ ತಿಂದ, ಆ ಗಂಡದಿಂದ ಈ ಭೂಲೋಕಕ್ಕೆ ಏನು ಬಂತು? ಶಾಪ, ರೋಗ, ಮರಣ. ದೇವರ ಮಾತಿಗೆ ಅವಿಧೇಯರಾದ್ರೆ ಇದೆಲ್ಲ ಪ್ಯಾಕೇಜ್ ರೆಡಿ ಆಗಿರ್ತದೆ. ಅದಕ್ಕೆ ಹುಷಾರಾಗಿರ್ಬೇಕು. ಮನೆಗೆ ಯಜಮಾನನ ನಾನು ಗಂಡ ಅಂತ ಹೇಳೋದಾದ್ರೆ ನೀನು ದೇವರ ವಾಕ್ಯದಲ್ಲಿ ಸ್ಥಿರವಾಗಿರಬೇಕು. ಇಲ್ಲಾಂದ್ರೆ ಆ ಪ್ಯಾಕೇಜ್ ರೆಡಿ ಆಗಿರ್ತದೆ ನಿನ್ನ ಮನೆ ಬಾಗಿಲ ಹತ್ರ. ನಿನ್ನ ಹೆಂಡತಿ ಮಕ್ಕಳು ಮಾತು ಕೇಳಬೇಕಂದ್ರೆ ದೇವರ ವಾಕ್ಯದಲ್ಲಿ ಸ್ಥಿರವಾಗಿರಬೇಕು. ಬಿಟ್ಕೊಡ್ಬಾರ್ದು. ಬಿಟ್ಕೊಡೋದು. ನಾನು ನಮ್ಮ ತಾಯಿ ಮನೆಗೆ ಹೋಗ್ತೇನೆ ಅಂದ್ರೆ ಪರವಾಗಿಲ್ಲ, ನಾನು ಟ್ಯಾಕ್ಸಿ ಕರೆಸ್ಲಾ ಅಂತ ಹೇಳ್ಬೇಕು. ಟ್ಯಾಕ್ಸಿ ತರಿಸ್ಲಾ, ಟ್ಯಾಕ್ಸಿಯಲ್ಲಿ ಹೋಗ್ತೀಯ ಅಂತ ಹೇಳ್ಬೇಕು. ಸೊ ನಮ್ಮ ಜೀವಿತ ಪರಿವರ್ತನೆ ಆಗಬೇಕು. ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದನ್ನ ನಾವು ಬಿಡಬೇಕು. ಯಾರು ಪಾಸ್ಟರ್ ಬಂದಿದೆ, ಯಾರೋ ಬೋಡಿ ತಲೆಯವನು ಬಂದಿದೆ ಅಂತ ಹೇಳ್ಬಾರ್ದು. ಲೈಟ್ ಆಗಿ ತಗೊಳ್ಬಾರ್ದು. ಎಲ್ಲರಿಗೆ ಘನತೆ, ಗೌರವ ಕೊಡಬೇಕು, ಯಾರೇ ಇರಲಿ. ರೆಸ್ಪೆಕ್ಟ್, ಎಲ್ಲರಿಗೆ ಪ್ರೀತಿ ಕೊಡಿ. ರೆಸ್ಪೆಕ್ಟ್, ಲವ್. ನಾವೇನು ಕೊಡ್ತೇವೋ ತಿರುಗಿ ನಮಗೆ ಅದೇ. ನಾನು ಯಾರ ಹೆಣ್ಮಕ್ಳ ಹತ್ರ ಅಮ್ಮ ಅಂತ ಮಾತಾಡ್ತೇನೆ, ಚಿಕ್ಕ ಮಕ್ಕಳಿದ್ರೆ ನನ್ನ ತಾಯಿಯ ಸ್ಥಾನದಲ್ಲಿ ನೋಡಿ ಅವರನ್ನ ಗೌರವಿಸ್ತೇನೆ. ಅದಕ್ಕೆ ನನ್ನ ನಂಬ್ತಾರೆ ಅವರು. ಇಲ್ಲಿ ಮಾತ್ರ ಅಲ್ಲ, ಎಲ್ಲಿ ಹೋದ್ರು. ಅದು ಚಿಕ್ಕ ವಯಸ್ಸಿನಿಂದ ನಾನು ಕರೆದು ಬಿಟ್ಟಿದ್ದೇನೆ. ದೇವರಿಗೆ ಸ್ತೋತ್ರ. ಯಾವುದೇ ಕೆಲಸ ಇರಲಿದೆ ನಂದಲ್ಲ ಅಂತ ಸುಮ್ಕೆ ಬಿಡಲ್ಲ, ನಾನು ಮಾಡ್ತೇನೆ. ಒಂದು ಸಾರಿ ರಾಯಚೂರಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೆ, ಒಂದು ವಾರ ಕ್ಲಾಸ್. ಒಂದು ಚಿಕ್ಕ ಹುಡುಗಿ, ಒಂದು 13-14 ವರ್ಷ ಪಾಠ ಮಾಡಬೇಕಾದ್ರೆ ಅವರೆಲ್ಲ ಗುಂಪಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ರೆ ಒಂದು ಚಿಕ್ಕ ಮಗು ಕಕ್ಕ ಮಾಡ್ಬಿಡ್ತು. ಅವರೆಲ್ಲ ಪಾಠ ಹೇಳ್ತಾ ಇರ್ಬೇಕಾದ್ರೆ ಯಾಕೆ ನಾನು ಅವ್ರಿಗೆ ತೊಂದರೆ ಮಾಡಬೇಕೆಂಬುದಾಗಿ ನಾನು ನನ್ನ ಹ್ಯಾಂಡ್ ಕರ್ಚಿಪ್ ತಗೊಂಡೋಗಿ ಒರೆಸ್ಬಿಡೋಣ, ಅದು ಗಲೀಜ್ ಎಂಬುದಾಗಿ ಹೋದೆ. ಮುಂದೆ ಒಂದು ಹುಡುಗಿ ಬಂದು ನನ್ನನ್ನು ನುಗ್ಸ್ಬಿಟ್ರು. ನಾನು ಮಾಡ್ತೇನೆ ಪಾಸ್ಟ್ ಅಂತ. ಆಕೆ ಮಾಡಿದ್ಲು. ನಾಳೆ ಮರನೇ ದಿನ ಅವ್ರ ತಂದೆ ತಾಯಿ ಚರ್ಚಿಗೆ ಬಂದ್ರು. ಪಾಸ್ಟ್ರಯ್ಯ, ಏನ್ ಪಾಠ ಮಾಡಿದ್ರೆ ನನ್ನ ಮಗಳಿಗೆ ಆಕೆ ಜೀವಿತ ಸಂಪೂರ್ಣವಾಗಿ ಮಾರ್ಪಾಟ ಆಯ್ತು. ನನಗೆ ಏನು ಬರಲ್ಲ, ನಾನೇನ್ ಚೇಂಜ್ ಮಾಡಿದ್ದೆ? ನಾನೇ ಚೇಂಜ್ ಆಗಿಲ್ಲ. ನಾನು ಎಲ್ಲಿಂದ ಅವ್ರು ಚೇಂಜ್ ಮಾಡಂತ ನಾನು ಮಾತಾಡ್ತಾ ಇದ್ದೇನೆ. ನಾನೇ ಸರಿ ಇಲ್ಲ, ಅವರನ್ನು ಹೆಂಗೆ ನಾನು ಸರಿ ಮಾಡ್ಲಿ ದೇವ್ರೆ ಅಂತ ಕಣ್ಣು ಹಿಂಗ್ ಮಾಡ್ಕೊಂಡು ಇನ್ನ ನಿದ್ದೆ ಮಾಡ್ತಾ ಇದ್ದೇನಂತ. ಆ ಹುಡುಗಿ ಹೇಳ್ತಾ ಇದ್ರೆ, ಇಲ್ಲ ಪಾಸ್ಟ್ರಯ್ಯ, ನೀವು ಇಷ್ಟು ದೊಡ್ಡ ಪಾಸ್ಟರ್ ಆಗಿ ಆ ಕಕ್ಕವನ್ನ ಕ್ಲೀನ್ ಮಾಡ್ತಾ ಇದ್ರೆ ನನಗೆ ಬೇಜಾರಾಯ್ತು. ಬೆಳಗ್ಗೆಯಿಂದ ಸಂಜೆ ತನಕ ಪಾಠ ಮಾಡ್ತಾ ಇದ್ದಾರೆ, ನೀವು ಮಾಡ್ಬೇಕಾದ್ರೆ ನಾನು ಮಾಡ್ಬೋದಲ್ಲ ಅಂತ ನಾನು ಮಾಡಿದೆ. ಫಸ್ಟ್ ಟೈಮ್ ಮಾಡಿದ್ದೆ. ಮನೆಗೆ ಹೋದ್ಮೇಲೆ ನಮ್ಮ ಮನೇಲಿರುವಂತ ಎಲ್ಲಾ ಬಾತ್ರೂಮ್ಗಳೆಲ್ಲ ತೊಳೆದ್ಬಿಟ್ಟು ಕಪ್ಪಾಗಿದ್ದನ್ನ ಬೆಳ್ಳಗೆ ಮಾಡಿಬಿಟ್ಟೆ. ನನ್ನ ಮನೆಗೆ ತಂದೆ ತಾಯಿಗೆ ಏನೇನ್ ಬೇಕು ಎಲ್ಲ ಮಾಡಿಬಿಟ್ಟೆ. ರಾತ್ರಿ 10 ಗಂಟೆಗೆ ಮಲಗಿದೆ. ಮನೆ ಹಂಗೆ ಚಕಾಚಕ್ ಮಾಡಿಬಿಟ್ಟೆ.
ಅವ್ರ ತಂದೆ ತಾಯಂದ್ರು, ನಾನು 15 ವರ್ಷದಿಂದ ಈ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಪಾಸ್ಟ್ರೆ, ನೀವು 5 ನಿಮಿಷದಲ್ಲಿ ಮಾಡಿದ್ರಿ. ಹಲ್ಲೆಲೂಯಾ. ಮಾರನೇ ದಿನ ದೂರ ಕುಂತಿದ್ದಲ್ಲ, ಹೆಣ್ಮಕ್ಳು ಬಂದು ನನ್ನ ಕಾಲು ಹಿಡ್ಕೊಂಡು ಕುಂತ. ಮಾರ್ಪಾಟ ಆದ್ರೆ ಹಂಗಿರ್ಬೇಕು. ಆಕೆಯಿಂದ ನಾನು ಕಲಿತೆ, ನನ್ನಿಂದ ಅವಳು ಕಲ್ತಿಲ್ಲ. ನಾನು ಮನೆಗೆ ಬಂದು ಆಕೆಗಿಂತ ಜಾಸ್ತಿ ಕೆಲಸ ಮಾಡಿದೆ. ನನ್ನ ಮನೆಯಲ್ಲಿರೋರು ನನ್ನ ಬಗ್ಗೆ ಸಾಕ್ಷಿ ಹೇಳಲಿ ಎಂಬುದಾಗಿ. ಹಲ್ಲೆಲೂಯಾ. ಆ ರೀತಿಯಾಗಿ ನಮ್ಮ ಜೀವಿತಗಳು ದೇವರಲ್ಲಿ ಮಾರ್ಪಾಟ ಆಗಬೇಕು. ಆವಾಗ ಹೇಳಬಹುದು, ನಿಜವಾಗಿ ಇವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದಾರೆ, ಅದಕ್ಕೆ ಗುರುತು ಇದೆ, ಅದಕ್ಕೆ ಚಿಹ್ನೆ ಇದೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಓದಿ ಸ್ಥಿರವಾಗಿರ್ರಿ. ಹೌದಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಿ, ನಿಮ್ಮ ಸಲುವಾಗಿ, ನಿಮ್ಮ ಕುಟುಂಬ ಸಲುವಾಗಿ. ನನಗೆ ಹೇಳ್ಬೇಡಿ ಪ್ರೇಯರ್ ಮಾಡಂತ. ನಾನು ಪ್ರೇಯರ್ ಮಾಡಲ್ಲ, ನಾನು ಓದಲಿಕ್ಕೆ ಟೈಮ್ ಇಲ್ಲ, ನಾನು ಎಲ್ಲಿಂದ ಪ್ರೇಯರ್ ಮಾಡಲಿ? ಹೇಳಬಲ್ಲೆ ಮಾಡ್ತೇನಂತ, ನಾನು ಮಾಡಲ್ಲ. ಸೊ ನಾನೇ ನನ್ನ ಬಗ್ಗೆ ಮಾಡಲ್ಲ ಅಂದ್ರೆ ನಿಮ್ಮ ಬಗ್ಗೆ ನಾನು ಮಾಡ್ತೇನಾ? ಇಲ್ಲ. ಅದಕ್ಕೆ ನಮ್ಮ ಕುಟುಂಬ ಬಗ್ಗೆ ನಾವು ಮಾಡ್ಕೊಳ್ಳೋದು. ಯಾರೋ ಸಾಕ್ಷಿ ಹೇಳಿದ್ರು, ಅಮ್ಮ ಬಂದು ಕೈ ಮೇಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಶುಕ್ರವಾರ ಬಂದು ಇಲ್ಲಿ ಏಸಪ್ಪ ಪಾದದಲ್ಲಿ ಬಿದ್ದೆ, ಇವಾಗ ಕೈ ಎಬ್ಬಿಸ್ತಾ ಇದ್ದೇನೆ. ದೇವರಿಗೆ ನಮ್ಮ ಎಲ್ಲ ಆಶೀರ್ವಾದಗಳಿಗೆ ಕಾರಣ ನಮ್ಮ ಯೇಸು ಸ್ವಾಮಿ. ಸೊ ದೀಕ್ಷಾ ಸ್ನಾನ ತಗೊಳ್ಳೋರು ಧೈರ್ಯವಾಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳಿ. ಆದರೆ ನಿಮ್ಮ ಚಿಹ್ನೆ ನಿಮ್ಮ ಸಭೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ನೆರೆಯವರದಲ್ಲಿ ಸಾಕ್ಷಿಯಾಗಿರಬೇಕು. ಇಲ್ಲಾಂದ್ರೆ ಯೂಸ್ಲೆಸ್, ಇಲ್ಲಾಂದ್ರೆ ಪ್ರಯೋಜನ ಇಲ್ಲ. ಕೈಯಲ್ಲಿ ಕೆಸರಿಟ್ಕೊಂಡು ಸಮುದ್ರದ ನೀರು ತಗೊಂಡು ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗಲ್ಲ. ಆ ಕೈಯಲ್ಲಿರುವಂತಹ ಕೆಸರು ಮೊದಲನೇದಾಗಿ ಕೆಳಗೆ ಒಗೆದು ಬಿಟ್ಟು ಒಂದು ಚಿಕ್ಕ ಲೋಟದಲ್ಲಿ ನಮ್ಮ ಕೈ ತೊಳ್ಕೊಂಡ್ರೆ ನಮ್ಮ ಕೈ ಏನಾಗ್ತದೆ? ಕ್ಲೀನ್ ಆಗ್ತದೆ. ಅದಕ್ಕೆ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳಬೇಕು. ಜಾಸ್ತಿ ಓದಿದೆ ಅಷ್ಟು ಹೇಳಲಿಕ್ಕೆ ಆಗಲ್ಲ. ನಿಮಗೆ ಚಿಕ್ಕದಾಗಿ ಸ್ವಲ್ಪ ಹೇಳಿದ್ದೇನೆ, ನಿಮ್ಮ ಪಾಸ್ಟರ್ ಸಹ ಗುರುವಾರ ಹೇಳ್ತಾರೆ. ಸೊ ರೆಡಿ ಆಗಿರ್ರಿ. ನಾವೇನ್ ಮಾಡ್ಬೇಕು ಪಾಸ್ಟರ್? ತುಂಬಾ ವರ್ಷ ಆಯ್ತು ದೀಕ್ಷಾ, ಇನ್ನೂ ದೇವರಲ್ಲಿ ಬೆಳೀಲಿ. ತಗೊಳ್ಳೋರಿಗೆ ನೀವು ಮಾದರಿ ಆಗಿರ್ರಿ. ಮಾದರಿ ಅಂದ್ರೆ ಅವನಿಗೆ ಜಾಗ ಬಿಟ್ಕೊಳ್ಳಿ, ನೀವು ಬಂದು ಇಲ್ಲಿ ಕೂತ್ಕೊಳ್ಳಿ. ಫ್ಯಾನ್ ಅಲ್ಲಿದೆ, ಅಲ್ಲಿ ನೀನು ಕುತ್ಕೊಮ್ಮ. ಇಲ್ಲಿ ಗಾಳಿ ಬರ್ತದೆ, ಮಳೆ ಬರ್ತದೆ, ಅಲ್ಲಿ ನೀನು ಒದ್ದೆ ಆಗ್ತೀಯ, ನೀನು ಕುತ್ಕೋ. ಇಲ್ಲಿ ನಾನು ಅಲ್ಲಿ ಕುತ್ಕೊಳ್ತೇನೆ. ಚಿಕ್ಕ ಚಿಕ್ಕ ಕಾರ್ಯಗಳು. ಯಾರೋ ಚಪ್ಪಲಿಯಲ್ಲಿ ಬಿದ್ದಿರ್ತಾರೆ, ಕೈಯಿಂದ ಎತ್ತುಕೊಡಿ, ಕಾಲಿಂದ ಒದಿಬೇಡಿ, ಕೈಯಿಂದ ತೆಗೆದುಕೊಳ್ಳಿ. ಚಿಕ್ಕ ಚಿಕ್ಕ ಕೆಲಸ ಯಾರ್ಯಾರು ಮಾಡ್ತಾ ಇದ್ರು ಅಂತವ್ರನ್ನ ದೇವರು ಘನಪಡಿಸಿದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ನನ್ನ ಸಾಕ್ಷಿ ಅದು. ಚಿಕ್ಕ ಚಿಕ್ಕ ಕೆಲಸ. ನಮ್ ಚಪ್ಪಲಿ ಮುಟ್ಬಾರ್ದು, ಪರವಾಗಿಲ್ಲ ಸರ್, ಏನಾಗಲ್ಲ. ಅದೇನು ಕೈಯನ್ನು ಇದು ರಂಧ್ರ ಮಾಡ್ತಾನೆ ನನ್ನ ಕೈಗೆ, ಕೈ ತೊಳ್ಕೊಂಡ್ರೆ ಆಯ್ತು, ಹಾಕೊಳ್ಳಿ, ನೋ ಪ್ರಾಬ್ಲಮ್. ನೀವು ಮುಟ್ಟಬಾರ್ದು. ನಾನೇನು ದೇವರಲ್ಲ, ನಾನು ಮನುಷ್ಯನ. ಪ್ಲೀಸ್. ಹೆಚ್ಚಿಸ್ಕೊಳ್ಳೋದು ಬಹಳ ಈಸಿ, ತಗ್ಗಿಸ್ಕೊಳ್ಳೋದು ಬಹಳ ಕಷ್ಟ. ಸೊ ದೇವರಲ್ಲಿ ಬೆಳಿಬೇಕಂದ್ರೆ ಬೇರೆ ದಾರಿ ಇಲ್ಲ, ದೇವರ ವಾಕ್ಯ ಓದಬೇಕು. ನಮ್ಮಂತವ್ರು 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಮ್ಮಂತವ್ರ ಬಗ್ಗೆ ನಿಮ್ ಪಾಸ್ಟರ್ ತಲೆ ಕೆಡಿಸ್ಕೊಳ್ಳಿ. ನಿಮ್ ಕೆಲಸ ಏನಂದ್ರೆ ಏನ್ ಕೇಳಿಸ್ಕೊಂಡ್ರೆ ಏನ್ ಬೇಕೋ ಅದು ತಗೊಳ್ಳಿ, ಏನ್ ಬೇಡ ಇಲ್ಲೇ ಬಿಟ್ಟು ಹೋಗ್ಬಿಟ್ಟು ದೇವರ ವಾಕ್ಯ ಹಿಂದೆ ಬಿಡಿ. ಯಾರ ಹಿಂದೆ? ಆ ದೇವರ ವಾಕ್ಯನೇ ನಿಮ್ಮನ್ನು, ನಿಮ್ಮ ಜೀವಿತವನ್ನ, ನಿಮ್ಮ ಕುಟುಂಬವನ್ನು ಕಟ್ಟುತ್ತದೆ. ಯಾವ ದೇವರ ವಾಕ್ಯ ಶಂಕರವರ ಕುಟುಂಬ ಕಟ್ಟಿತ್ತೋ ಅದೇ ವಾಕ್ಯ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಜೀವಿತವನ್ನು ಕಟ್ಟುತ್ತೆ. ಹಲ್ಲೆಲೂಯಾ. ಮೊನ್ನೆನೇ ಅವರು 60 ವರ್ಷ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು ಶಂಕರ್ ಅವರು. ಏನ್ ಮಾಡ್ತಾ ಇದ್ದಾರೆ? ಒಂದು ಕುರಿ ಕಟ್ ಮಾಡಿದೆ ಪಾಸ್ಟರ್. ಬಾ ಪರವಾಗಿಲ್ಲ. ಮತ್ತೆ ಏನು ಕಬಾಬ್ ಫ್ರೈ ಮಾಡ್ತಾ ಇದ್ದೇನೆ, ಚಾರ್ಕೋಲ್, ಏನೇನೋ ಮಾಡಿಬಿಟ್ರು. ನಮ್ದು ಹೊಟ್ಟೆ ಚಿಕ್ಕದು, ಅವ್ರು ಮಾಡಿದಿಷ್ಟು. ಎಲ್ಲರಿಗೆ ಗೊತ್ತಾಗಲಿ ಸರ್ವಶಕ್ತನಾದ ಕ್ರಿಸ್ತನು ಈ ಜಾಗದಲ್ಲಿ ನನ್ನನ್ನು ಆಶೀರ್ವಾದ ಮಾಡಿದನು ಎಂಬುದಾಗಿ ನನ್ನ ಸಾಕ್ಷಿ ಪಾಸ್ಟರ್. ಅವರೇ ಕೈಯಿಂದ ಅಡಿಗೆ ಮಾಡಿದ್ರು, ಅವರೇ ಕೈಯಿಂದ ಬಡಿಸಿದ್ರು, ಅವರೇ ಬರ್ಡೇ ಬಾಯ್, ಅವರೇ ಕೆಲಸ ಮಾಡಿದ್ದು, ಅವರೇ, ಅವ್ರದೇ ದುಡ್ಡು, ಅವ್ರದೇ ಬೆವರು, ಎಲ್ಲ ಅವರೇ. ಆತನ ಸೇವೆ ಮಾಡಬೇಕು. ಏಸಪ್ಪ ನಮ್ಮಲ್ಲಿ ಒಳಗಿದ್ರೆ ನಾವು ಸೇವೆ ಮಾಡಿಸ್ಕೊಳ್ಳಲ್ಲ, ನಾವೇನ್ ಮಾಡ್ತೇವೆ? ಸೇವೆ. ಇವಾಗ ಅರ್ಥ ಆಯ್ತಾ? ಯಾರ ಒಳಗೆ ಯೇಸು ಇದ್ದಾರೆ, ಯಾರ ಒಳಗೆ ಯೇಸು ಇಲ್ಲ ಎಂಬುದಾಗಿ. 1 ಸೆಕೆಂಡ್
ಒಂದು ಸೆಕೆಂಡ್ ಅಲ್ಲಿ ನಾವು ಬಣ್ಣ ಬಯಲು ಮಾಡಬಹುದು. ಒಂದೇ ಸೆಕೆಂಡ್. ಏಸು ಇದ್ದವರು ತಗ್ಗಿಸಿಕೊಳ್ಳುತ್ತಾರೆ, ದೆವ್ವ ಇದ್ದವರು ತಮ್ಮ ತಲೆಗಳನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಅದೇ ವ್ಯತ್ಯಾಸ. ದೇವರ ವಾಕ್ಯಕ್ಕೆ ನಿಮಗೆ ತಗ್ಗಿಸಿಕೊಡಿ. ಆ ಸರ್ವಶಕ್ತನಾದ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ನೀವು ನಾಳೆ 1000 ಜನರಿಗೆ ಆಶೀರ್ವಾದ ಆಗಿರ್ರಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಜಮಾನರಿಗೆ ಆಶೀರ್ವಾದಕರವಾಗಿತ್ತು. ದೇವರಿಗೆ ಸ್ತೋತ್ರ. ದೀಕ್ಷಾ ಸ್ಥಾನ ಮುಖಾಂತರ ವಾಕ್ಯವನ್ನು ಎತ್ಕೊಂಡು ಕುಟುಂಬಗಳನ್ನು ಬಲಪಡಿಸಿ, ನಾಯಕರನ್ನು ಸ್ಥಿರಪಡಿಸಿ, ವಾಕ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವ ಹಾಗೆ ಪ್ರೋತ್ಸಾಹ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು ಪಾಸ್ಟರ್. ಅದೇ ರೀತಿಯಾಗಿ ಅದ್ಭುತವಾದಂತಹ ಸಾಕ್ಷಿಯನ್ನು ಕೊಟ್ಟಂತಹ ಶಂಕರಣ್ಣವರಿಗೂ ಸಹ ಸ್ತೋತ್ರ. ಅನೇಕರ ಹೃದಯಗಳಲ್ಲಿ ಕಣ್ಣೀರು ಬರೆಸಿದವರ ಸಾಕ್ಷಿ. ಆಮೇಲೆ ಜೀವವುಳ್ಳ ಸಾಕ್ಷಿಗಳು ಜೀವ ಇರುವನ್ನು ಮುಟ್ಟುತ್ತೆ. ಜೀವವುಳ್ಳ ವಾಕ್ಯ ಜೀವಿತಗಳನ್ನು ಬದಲಾಯಿಸುತ್ತೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರಿಗೆ ತಾನೇ ಮಹಿಮೆ ಆಗಲಿ. ಆಮೆನ್. ಹಲ್ಲೆಲೂಯಾ. ಈ ದಿನ ಅವರ ಕುಟುಂಬಕ್ಕಾಗಿಯೂ ಪಾಸ್ಟರ್ ಕುಟುಂಬಕ್ಕಾಗಿ ಸಹ ನೀವು ಪ್ರಾರ್ಥನೆ ಮಾಡ್ಕೊಳ್ರಿ. ಮತ್ತೆ ಪಿಲಿಪ್ಪಯ್ಯ ಅವರನ್ನು ಸಹ ನೀವು ಅವರನ್ನು ಸಹ ನೀವು ಪ್ರಾರ್ಥನೆಯಲ್ಲಿ ಜ್ಞಾಪಿಸ್ಕೊಳ್ರಿ. ಆಮೆನ್. ದೇವರಿಗೆ ಸ್ತೋತ್ರ. ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ಗುರುವಾರ ಏನಿದೆ? ದೀಕ್ಷಾ ಸ್ಥಾನಿಕರು. ಶುಕ್ರವಾರ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ
ವಾಕ್ಯಭಾಗ, ಕೇಳಿದಂತ ಸಾಕ್ಷಿ ಎಂತ ಅದ್ಭುತವಾದಂಥದ್ದು. ಅದಕ್ಕೆ ಸಂಬಂಧಪಟ್ಟ ಈ ಹಾಡು ಕೂಡ ಇದೇ ರೀತಿಯಾಗಿದೆ. ನನ್ನ ಸಂತೋಷಕ್ಕೆ ಕಾರಣ ಯಾರು? ಅವ್ರು ಹೇಳಿದ್ರು, ಒಂದು ದಿವಸ ಕಣ್ಣೀರು, ಊಟ ಇಲ್ಲ, ಒಂದು ಬ್ರೆಡ್ ಅನ್ನು ತೆಗೆದುಕೊಂಡು ಅದ್ರಲ್ಲಿ ಆ ಲೇಸ್ಗಳನ್ನ ಒಬ್ಬೊಬ್ಬರಿಗೆ ಒಂದೊಂದು ತಿಂತಾ ಇದ್ರು, ಇನ್ನೊಂದು ಲೇಸ್ ತಿನ್ನಕ್ಕೆ ಇಲ್ಲ, ಆ ಹಾಲು ಕೂಡ ಇಲ್ಲ, ನೀರಲ್ಲಿ ಅದ್ಕೊಂಡು ತಿಂತಾ ಇದೆ. ಆ ಸಹೋದರಿ ಸಾಯೋ ಮಟ್ಟಕ್ಕಿದ್ರು. ಡಾಕ್ಟರ್ ಹೇಳಿದ್ರಿನ್ನ 10 ದಿವಸ ಸತ್ತೋಗ್ತಾರೆ ಅಂತೇಳಿ. ಒಬ್ಬರು ಸುವಾರ್ತೆ ಹೇಳಿದ್ರು. ಆ ಸುವಾರ್ತೆ ಹೇಳಿ ಯೇಸುವನ್ನು ನಂಬ್ತೀನಿ ಅಂತ ಹೇಳಿದ್ರು. ಯೇಸುವನ್ನು ನಂಬಿದ್ರು, ಪ್ರಾರ್ಥನೆ ಮಾಡಿದ್ರು. 10 ದಿವಸದಲ್ಲಿ ಸಾಯ್ತನನ್ನವರು 10 ನಿಮಿಷದಲ್ಲಿ ಬದುಕಿ ಬಂದ್ರು. ಸಾಕ್ಷಿ. ಅವ್ರು ಹೇಳಿದಂತ ಮಾತು, ಇವತ್ತು ನಾನು 2 ಬಿಲ್ಡಿಂಗ್ ಕಟ್ಟಿದ್ದೀನಿ, ಈ ರೀತಿಯಾಗಿ ಅನೇಕ ಆಶೀರ್ವಾದ ಹೊಂದಿಕೊಂಡಿದ್ದೀನಿ. ಕಾರಣ ಏನಂದ್ರೆ ನನ್ನ ಸಂತೋಷ ಕಾರಣ ಯಾರು? ನನ್ನ ಸಂತೋಷ ಕಾರಣ ಯಾರು? ಆಮೆನ್. ಇಂಥ ಭಕ್ತರು ಬರೆದಂತ ಹಾಡುಗಳು. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಐಶ್ವರ್ಯ ನೀನೇ. ಆಮೆನ್. ನನ್ನ ಸಮೃದ್ಧಿಗೆ ಯಾರ ಕಾರಣ? ನನ್ನ ಐಶ್ವರ್ಯ ಕಾರಣ ಯಾರು? ಯೇಸಪ್ಪ. ಅವರ ಸಾಕ್ಷಿ, ಅವರ ಸಾಕ್ಷಿ ಹೇಳಿದಂತ ಮಾತು. ಆಮೆನ್. ಗಾಯಪಟ್ಟು ನಿಂತಾಗ, ಅವರ ಊರು ಯಾವ್ದು? ಹೈದರಾಬಾದ್. ಅವರ ಗಾಯಪಟ್ಟಿದೆ, ಜ್ಞಾನ ಇಲ್ಲ, ನೋಡೋರಿಲ್ಲ, ನಾನಿದ್ದೀನಿ ಅಂತ ಹೇಳೋರಿಲ್ಲ. ಆದ್ರೆ ಆ ಜಾಗದಲ್ಲಿ ಎಲ್ಲರೂ ಕೈ ಬಿಟ್ಟರು, ದೇವರು ಕೈ ಬಿಟ್ಟಿಲ್ಲ. ಗಾಯವನ್ನ ಕಟ್ಟುವಂತೂ ನಮ್ಮ ದೇವರಾಗಿದ್ದಾನೆ. ಆಮೆನ್. ಏನು ಇಲ್ಲದಾಗ ನಾನಿದ್ದೀನಿ, ನಾನೇ ನಿನ್ನ ಐಶ್ವರ್ಯ ಅಂತ ಹೇಳಿದಂತ ದೇವರು. ಗಾಯಪಟ್ಟು ನಿಂತಾಗ, ಕಣ್ಣೀರಲ್ಲಿ ಇರುವಾಗ, ಆಮೆನ್. ಇವ್ರು ಗಾಯಪಟ್ಟಿದ್ರು, ಇವ್ರು ಕಣ್ಣೀರು ಸುರಿಸ್ತಾ ಇದ್ದಾರೆ, ಹೆಂಡತಿ ತೀರೋಗ್ತಿದ್ದಾರೆ, ನಾವೆಲ್ಲರೂ ಸತ್ತೋಗೋಣ, ಇನ್ನೇನು ಬದುಕಿದ ವೇಸ್ಟ್ ಅಂದಾಗ ಹುಡುಕಿ ಬಂದಿದ್ದು ಹೈದರಾಬಾದ್ನಿಂದ ರಾಜಶೇಖರ ರೆಡ್ಡಿ ಅಲ್ಲೂ ಅಲ್ಲ, ಮುಖ್ಯಮಂತ್ರಿಗಳು ಅಲ್ಲ, ಅವರಿಗಿಂತ ದೊಡ್ಡವರು. ಯಾರವರು? ಸ್ವಲ್ಪ ಹುಡುಕಿ ಬಂದರು. ಶಂಕರಣ್ಣ, ಭಯಪಡಬೇಡ, ನಾನಿದ್ದೇನೆ. ಆಮೆನ್. ಗಾಯಪಟ್ಟು ನಿಂತಾಗ, ಕಣ್ಣೀರಲ್ಲಿ ಇರುವಾಗ, ನನ್ನನ್ನು ಹುಡುಕಿ ಬಂದೆ. ಕಣ್ಣೀರಲ್ಲಿ ಇರುವಾಗ, ನನ್ನನ್ನು ಹುಡುಕಿ ಬಂದೆ. ಸಾಕ್ಷಿಯನ್ನ ಹಾಡು ಮುಖಾಂತರ ಹೇಳೋದಕ್ಕೆ ಅವಕಾಶ ಇತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆಮೆನ್. ನಮ್ಮ ಜೀವಿತದಲ್ಲಿ ಸಹ ಅದೇ ಯೇಸು ಕಾರ್ಯ ಮಾಡ್ತಾರೆ. ಭಯಪಡಬೇಡ್ರಿ. ಯಾರಾದ್ರೂ ಈ ಸಾಕ್ಷಿ ಕೇಳಿ ಬಲಗೊಂಡಿದ್ರೆ ದೇವರ ಸ್ತೋತ್ರ ಮಾಡಿ. ಇವತ್ತು ನನಗಾಗೆ ಮಾತಾಡಿದ್ದು. ಹಲ್ಲೆಲೂಯಾ. ವಾಕ್ಯವ ಕುಟುಂಬನ ಕಟ್ಟಿದಂತವರು ವಾಕ್ಯದ ಮುಖಾಂತರ ದೀಕ್ಷಾ ಸ್ನಾನಕ್ಕೆ ಸಿದ್ಧವಾಗುವಂತ ನಿಮ್ಮೆಲ್ಲರನ್ನ, ನಿಮ್ಮ ಕುಟುಂಬವನ್ನ ಕರ್ತನ ಕಟ್ಟುವಂತನಾಗಿದ್ದಾನೆ. ಆಮೆನ್. ಪ್ರೈಸ್ ಗಾಡ್. ಓಕೆ, ಒಂದು ಹಾಡನ್ನು ಹಾಡುವಾಗ ಕಾಣಿಕೆ ತೆಗೆಯಲ್ಪಡುತ್ತದೆ. ನನ್ನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೆಹೋವನ ಉಪಕಾರವ ಎಂದಿಗೂ ಮರೆಯದೆ
ಪ್ರಾರ್ಥನೆ ಮಾಡ್ತಾರೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ಕೇಳಿದ ಸಂದೇಶ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಲು ದೇವರ ಕೃಪೆಯನ್ನು ಕೇಳೋಣ. ಮಹಾಪವಿತ್ರವಾದ ನಮ್ಮ ತಂದೆಯೇ, ಈ ದಿನ ನಮ್ಮ ಸಭೆಯಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ನಾವು ಕೇಳಿದ ಒಂದೊಂದು ಮಾತು ನಿನ್ನ ಮಾತುಗಳಯ್ಯ. ನೀನು ನಮ್ಮ ಮೇಲೆ ಕೃಪೆಯನ್ನು ತೋರು. ನಾವು ನಿಷ್ಠೆಯಿಂದ ನಿನ್ನನ್ನು ಹಿಂಬಾಲಿಸಲು ನನ್ನ ಕೃಪೆಯನ್ನು ನಿನ್ನ ದಯೆಯನ್ನು ತೋರು ತಂದೆಯೇ. ಏಕೆಂದರೆ ನೀನೇ ನಮ್ಮ ಎಲ್ಲ ಸರ್ವಸ್ವವು ಆದಿಯೂ ಅಂತ್ಯವೂ ಆಗಿದೆಯಾ ತಂದೆಯೇ.
ಈ ಮಾತುಗಳನ್ನು ನಿಮ್ಮ ತಂದೆಯಾದ ನನ್ನ ಕುಮಾರನಾದ ಯೇಸು ಕ್ರಿಸ್ತನ ಮುಖಾಂತರ ಮಾಡುತ್ತೇನೆ, ಕೇಳು ತಂದೆಯೇ. ಕೊನೆಯದಾಗಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿನ್ನ ಮನದ ಮಹಾ ಉಪಕಾರಗಳಿಗಾಗಿ ಸ್ತೋತ್ರ. ವಿಶೇಷವಾಗಿ ಸುಂದರ ಕರ್ತನೆ, ಆರಾಧನೆಗಾಗಿ ಸ್ತೋತ್ರ. ಆರಾಧನೆ ನಡೆದಂತಹ ವ್ಯಕ್ತಿಗಳನ್ನು, ಕುಟುಂಬಗಳನ್ನು ಆಶ್ವಸ್ತಿನಿ. ಆರಾಧನೆಗೆ ಸರಿಯಾದ ಸಮಯಕ್ಕೆ ಬಂದು ಆರಾಧಿಸಿದ ಪ್ರತಿಯೊಂದು ಕುಟುಂಬದಲ್ಲಿ ನಿಮ್ಮ ದಯೆ ಇರಲಿ. ಅಷ್ಟು ಮಾತ್ರ ಕರ್ತನೆ, ಕೊಟ್ಟಂತ ಸಾಕ್ಷಿಗಳಿಗಾಗಿ ಸ್ತೋತ್ರ. ಕರ್ತನೆ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ನಿಮ್ಮ ದಾಸರನ್ನು ಕಳಿಸಿ ಕರ್ತನೆ, ವಾಕ್ಯದೊಂದಿಗೆ ಕರ್ತನೆ ನಾವು ಮಾತಾಡಿ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವಂತ ವಿಚಾರವಾಗಿಯೋ, ಕುಟುಂಬಗಳನ್ನು ಕಟ್ಟುವಂತ ಕಾರ್ಯಗಳಿಗಾಗಿಯೋ, ಕುಟುಂಬದಲ್ಲಿ ಸಾಕ್ಷಿಗಳಿಗಾಗಿಯೋ ನಿಂತಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಅಷ್ಟು ಮಾತ್ರ ಕರ್ತನೆ, ಇನ್ನೊಬ್ಬ ಸಹೋದರನ ಕರೆದು ಸಾಕ್ಷಿ ಅವರ ಜೀವಿತದಲ್ಲಿ ನೀವು ಮಾಡದಂತ ಉಪಕಾರ ನೆನೆಸೋದಕ್ಕೆ ಈ ತುಂಬಿದ ಸಭೆಯನ್ನು ನಿಲ್ಲಿಸ ಅನೇಕರನಿಗೆ ಪ್ರೋತ್ಸಾಹಕರವಾಗಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಬಂದಂತವರು, ಕೇಳಿದಂತವರು ಈ ವಾಕ್ಯದ್ದು ಮತ್ತು ವಾಕ್ಯಕ್ಕೂ ಮತ್ತು ಕರ್ತನೆ ಆ ಸಾಕ್ಷಿಗೆ ವಿಧೇಯರಾಗಿ ನಿಮ್ಮನ್ನು ಗಣಪಡಿಸುವ ಹಾಗೆ ಆ ವಾಕ್ಯಗಳನ್ನು ನಮ್ಮ ಜೀವಿತ ಅಳವಡಿಸಿಕೊಂಡು ಕರ್ತನೆ ನಡೆಯುವ ಹಾಗೆ ಸಹಾಯ ಮಾಡಿರಿ. ಅಷ್ಟು ಮಾತ್ರ ಕರ್ತನೆ, ಬಂದಂತ ಪ್ರತಿಯೊಬ್ಬರು ಕರ್ತನೆ ಕೊಟ್ಟಂತ ಕಾಣಿಕೆ ಭಾಗಕ್ಕಾಗಿ ಸ್ತೋತ್ರ. ಆ ಕಾಣಿಕೆ ನಿಮ್ಮ ನಾಮ ಮಹಿಮೆಗಾಗಿ, ನಿಮ್ಮ ರಾಜ್ಯ ವಿಸ್ತಾರಕ್ಕಾಗಲಿ ಉಪಯೋಗವಾಗಿ ಕರ್ತನೆ. ಕೊಟ್ಟಂತ ಒಂದೊಂದು ಕುಟುಂಬ ಕರ್ತನೆ ಆಶ್ರದಕರವಾಗಿರಲಿ ಸ್ವಾಮಿ, ಸಮಾಧಾನಕರವಾಗಿರ್ಲಿ ಕರ್ತನೆ, ಐಶ್ವರ್ಯವಂತರಾಗಿರ್ಲಿ, ಆರೋಗ್ಯವಂತರಾಗಿರ್ಲಿ ಸ್ವಾಮಿ. ಯಾರು ಹೊಸದಾಗಿ ಬಂದಿದ್ದಾರೋ ಮತ್ತು ಹಳಬರು ಎಲ್ಲರನ್ನು ಕರ್ತನೆ ಬಂದು ಸುಮ್ಮನೆ ಹೋಗದಂತೆ ಆಶ್ವಾದ ಹೊಂದಿಕೊಂಡು, ಬಿಡುಗಡೆ ಹೊಂದಿಕೊಂಡು, ಬಲವನ್ನು ನಂಬಿಕೊಂಡು ಅಪ್ಪ ವಿಶ್ವಾಸನ ಹೆಚ್ಚಿಸಿಕೊಂಡು ಹೋಗುವ ಹಾಗೆ ಸಹಾಯ ಮಾಡಿ. ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಇವಾಗ ಕರ್ತನೆ, ನಿಮ್ಮ ದಯೆ, ನಿಮ್ಮ ಕರುಣೆ, ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಹಿಂದ್ಗಡೆ ಇರುವಂತ ಸಭೆಗಾಗಿ ಸ್ತೋತ್ರ ಮಾಡ್ತೇವೆ. ಆ ಸಭೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಸಹಾಯ ಮಾಡ್ರಿ ಯೇಸುವೆ. ಆ ಸಭೆಗೆ ಬೇಕಂತ ಎಲ್ಲ ಹಣವನ್ನು ಅನುಗ್ರಹ ಮಾಡಿ ಕೃಪೆಯ ಇಲ್ಲಿವರೆಗೂ ನೀವು ಮಾಡದ ಉಪಕಾರಕ್ಕಾಗಿ ಸ್ತೋತ್ರ. ಸಹಾಯ ಮಾಡೋದನ್ನು ಆಶ್ವಸಿ, ಮುಂದೆ ಮಾಡುವರು ನೀವು ಆಶೀರ್ವಾದ ಮಾಡಿಸುವ. ನಿಮ್ಮ ನಾಮಕ್ಕೆ ಮಹಿಮುಂಟಾಗಿ ಶೀಘ್ರವಾಗಿ ಆ ಜಾಗದಲ್ಲಿ ಸೇರಿ ಆರಾಧಿಸುವ ಸಹಾಯ ಮಾಡಿ. ಕೃಪೆ ಸಹಾಯ ಮಾಡಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ. ನನ್ನ ಮನೆಗೆ ಹೊಂದು ಕೊಂಡಾಡು, ನನ್ನ ಮನೆಯನ್ನು ಕೊಂಡಾಡು, ನನ್ನ ಮನೆ. ಪ್ರೈಸ್ ದಿ ಲಾರ್ಡ್.